ಅಣು ಅಣುವಿನಲ್ಲೂ ಕನ್ನಡತನವನ್ನೇ ಬಿತ್ತರಿಸುವ ಹೆಮ್ಮೆಯ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ, ಶುಭ ಮುಂಜಾನೆ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಧರ್ಮಜ್ಯೋತಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸುಸಮಯ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ, ನಲ್ಮೆಯ ಸ್ವಾಗತ ತಮಗೆ ಕಾರ್ಯಕ್ರಮ. ನಮಸ್ಕಾರ ಮತ್ತು ಧನ್ಯವಾದ. ಈಗ ನಾವು ಪ್ರಾರಂಭ ಮಾಡೋಣ ಕ್ಷೇತ್ರ ಮಹಿಮೆ ವಿಭಾಗವನ್ನ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ಯಾವ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ? ನಮ್ಮ ಕರ್ನಾಟಕಕ್ಕೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರಿದೆ. ಏನು ಹೆಸರಿದೆ ಅಂತಂದ್ರೆ ಗಂಧದ ಗುಡಿ ಅಂತ ಹೆಸರಿದೆ. ಹೌದಾ? ಈ ಗಂಧದ ಗುಡಿಯ ಆ ಒಂದು ಗಂಧದ ಕಂಪನ್ನು ಎಲ್ಲ ಕಡೆ ಪಸರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಹೆಸರು ಇರೋದು ನಮ್ಮ ಕನ್ನಡದ ಸಾಂಪ್ರದಾಯಿಕ ರಾಜಧಾನಿಯ ಹೆಸರಿದೆ. ನಾನಿವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಕ್ಷೇತ್ರ ಕೂಡ ನಮ್ಮ ಸಾಂಪ್ರದಾಯಿಕ ರಾಜಧಾನಿಯಲ್ಲಿದೆ. ನನಗೆ ಅತ್ಯಂತ ಪ್ರೀತಿ ಆಗ್ತಕ್ಕಂಥ ಒಂದು ಊರು, ನಾನು ಬಹಳ ಇಷ್ಟಪಡುವಂಥ ಒಂದು ಊರದು ಮೈಸೂರು. ಸಾಂಸ್ಕೃತಿಕ ನಗರಿ. ಹೌದು, ಅರಮನೆಯ ನಗರ, ಅರಮನೆಗಳ ನಗರ. ಅಮ್ಮನವರು ಚಾಮುಂಡಿ ಬೆಟ್ಟದ ಮೇಲೆ ಕುಳಿತಿರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಎಲ್ಲದಿದ್ದು ಕೂಡ ಇಲ್ಲಿ ಒಂಟಿಕೊಪ್ಪಲ್ ಅಂತ ಒಂದು ಜಾಗ ಇದೆ. ನಿಮ್ಗೆ ಗೊತ್ತಿರಬಹುದು. ಒಂಟಿಕೊಪ್ಪಲ್ ಪಂಚಾಂಗ ಬಹಳ ಫೇಮಸ್. ಖಂಡಿತ ಸತ್ಯ. ಒಂಟಿಕೊಪ್ಪಲ್ ಪಂಚಾಂಗ ರಾಮಕೃಷ್ಣ ಶಾಸ್ತ್ರಿಗಳಿಂದ ಆರಂಭವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರತಕ್ಕಂಥದ್ದು. ಶತಮಾನಗಳ ಲೆಕ್ಕಾಚಾರ ಆಯಿತು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂಟಿಕೊಪ್ಪಲ್ ಪ್ರದೇಶದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಇವತ್ತು ಕರ್ಕೊಂಡು ಹೋಗ್ತೀನಿ. ಒಂಟಿಕೊಪ್ಪಲ್ನಲ್ಲಿ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ವೆಂಕಟರಮಣನ ದೇವಸ್ಥಾನ, ಅರ್ಥಾತ್ ಶ್ರೀನಿವಾಸ ದೇವರ ದೇವಸ್ಥಾನ. ಬಹಳ ಸುಂದರವಾದ ದೇವಸ್ಥಾನ. ಹೌದು, ಬಹಳ ಸುಂದರವಾದ ದೇವಸ್ಥಾನ. ಇದು ಕಣ್ಣಿಗೆ ಕಾಣ್ತಕ್ಕಂಥ ವಿಚಾರದಲ್ಲಾಯಿತು. ಇನ್ನೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಗಮೋಕ್ತ ಮತ್ತು ತಾಂತ್ರಿಕವಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ವಿಧಿವತ್ತಾಗಿ ಆಚರಣೆ ಮಾಡಿ ಸಿದ್ಧಪಡಿಸಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಶೇಷತೆ ಅದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಆಗಮಶಾಸ್ತ್ರದ ಪ್ರಕಾರ ಪ್ರತಿಷ್ಠೆ ಮಾಡುವಾಗ ಶೈವಾಗಮ, ವಾತೂಲಾಗಮ, ಪಾಂಚರಾತ್ರಾಗಮ ಹೀಗೆಲ್ಲ ಆಗಮಶಾಸ್ತ್ರಗಳು ದೇವತಾ ಪ್ರತಿಷ್ಠೆ ಬಗ್ಗೆ ತುಂಬ ಗಂಭೀರವಾಗಿ ಮತ್ತು ಅತ್ಯಂತ ಆಳವಾಗಿರತಕ್ಕಂಥ ತಿಳುವಳಿಕೆಯನ್ನು ನಮಗೆ ಕೊಡ್ತವೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇವತ್ತು ಅಂತಂದರೆ, ಅನೇಕರು, ಎಲ್ಲರೂ ಹಾಗೆ ಮಾಡೋದಿಲ್ಲ. ಕೆಲವರಿಗೆ ದೇವಸ್ಥಾನ ಅನ್ನೋ ವಿಷಯದಲ್ಲಿ ಅದಕ್ಕೊಂದು ಆ ಒಂದು ಏನು ಹೇಳ್ಬೋದು, ಶ್ರದ್ಧೆ ಇರಬಹುದು, ಆ ಬಗ್ಗೆ ಒಂದು ನಿಷ್ಠೆ, ಕರ್ತವ್ಯ ನಿಷ್ಠೆ ಇರಬಹುದು, ಇವೆಲ್ಲ ತುಂಬ ಚೆನ್ನಾಗಿರ್ತದೆ. ಅಂಥವ್ರೇನು ಮಾಡ್ತಾರೆ ಅಂತಂದರೆ ಗಡಿಬಿಡಿ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಂದಕ್ಕೂ ಯೋಗ್ಯವಾಗಿರ್ತಕ್ಕಂಥ ದಿನ, ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಮಾಡುವಾಗ ಶ್ರವಣ ಮತ್ತು ಹಸ್ತ ನಕ್ಷತ್ರಗಳನ್ನು ಪ್ರಧಾನವಾಗಿ ನೋಡಬೇಕು ಅಂತ ಹೇಳ್ತದೆ. ದ್ವಾದಶಿ ತಿಥಿ, ಪಂಚಮಿ, ಸಪ್ತಮಿ ಇತ್ಯಾದಿ ಶುಭ ಸ್ಥಿತಿಗಳು, ವಿಶೇಷವಾಗಿ ದ್ವಾದಶಿಯನ್ನು ಹೇಳ್ತದೆ. ದ್ವಾದಶಿ ದಿವಸ ಹಸ್ತ ಅಥವಾ ಶ್ರವಣ ನಕ್ಷತ್ರಗಳು ಬಂದವು ಅಂದರೆ ವಿಷ್ಣುವಿನ ಸಂಬಂಧಿತವಾಗಿರ್ತಕ್ಕಂಥ ಆರಾಧನೆ, ಪ್ರತಿಷ್ಠಾಪನೆ, ಉತ್ತರಾಯಣವೂ ಸಿಕ್ಕಿದೆ ಅಂದರೆ ಎಲ್ಲವೂ ಅದ್ಭುತವಾಗಿ ಆಗ್ತಕ್ಕಂಥದ್ದು. ಹಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಆರಂಭವಾದಂಥ ದೇವಸ್ಥಾನ ಅದು. ಹೊಸ ದೇವಸ್ಥಾನ ಅದೇನು ಪುರಾಣ ಕಾಲದ ದೇವಸ್ಥಾನ ಏನಲ್ಲ, ಇತ್ತೀಚೆಗೆ ಒಂದು 20-25 ವರ್ಷದ ಈಚೆಗೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಅದು. ಜೀರ್ಣೋದ್ಧಾರವನ್ನು ಮಾಡುವ ಸಂದರ್ಭದಲ್ಲಿ ಕೂಡ ಮುಂಚಿತವಾಗಿದ್ದಂಥ ಸನ್ನಿಧಾನ ಸಿಕ್ಬಿಟ್ಟಿದೆ ಅವರಿಗೆ. ಬಹಳ ಆಶ್ಚರ್ಯ ಅಂದರೆ ಪೂರ್ಣವಾಗಿ ಅದನ್ನು ಪುನರಾವರ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಳವಾಗಿರ್ತಕ್ಕಂಥ ಗುಂಡಿಯನ್ನು ತೆಗೆದು ಗರ್ಭಗುಡಿ ಆಗಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಅದಕ್ಕೆ ಒಳಗಡೆಗೆ ಹಾಕಬೇಕಾಗಿರ್ತಕ್ಕಂಥದ್ದು ಅನೇಕ ಶಿಲೆಗಳು ಬರ್ತವೆ. ಅದನ್ನು ಆ ಶಿಲೆಗಳನ್ನೆಲ್ಲ ತರಲಿಕ್ಕಾಗಿ ಅವರು ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಸಿಕ್ಕತ್ತೆ, ಬೇರೆ ದೇಶದಲ್ಲಿ ಕೂಡ, ಉಜ್ಬೇಕಿಸ್ತಾನ್ ಅಂಥ ದೇಶದಿಂದ ಕೂಡ ಅಲ್ಲಿ ಕೆಲವು ಪಾಷಾಣ ಅಂತ ಹೇಳ್ತಾರೆ. ನಮ್ಮಲ್ಲಿ ಪಾಷಾಣ ಅಂತ ಅಂದ್ಕೊಂಡೆ ವಿಷ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ಆದರೆ ಸಂಸ್ಕೃತದಲ್ಲಿ ಪಾಷಾಣ ಅಂದರೆ ಕಲ್ಲು ಅಂತ. ಹಾಗಾಗಿ ಆ ಪಾಷಾಣಗಳಲ್ಲಿ ಪಂಚಪಾಷಾಣಗಳು ಅಂತ ಹೇಳ್ತಾರೆ. 5 ರೀತಿಯ ಪಾಷಾಣಗಳನ್ನು ಇಡಬೇಕು, ಕಲ್ಲುಗಳು ಅಂತ ಅರ್ಥ. ಆ ಕಲ್ಲುಗಳನ್ನು ಹುಡುಕಿ ಅಲ್ಲಿಂದ ನಿಧಿಕುಂಭ ಸ್ಥಾಪನೆ ಅಥವಾ ಷಡ್ಗೋಪುರ ಸ್ಥಾಪನೆ ಇತ್ಯಾದಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಮೋಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು.
ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ, ಗರ್ಭಗುಡಿ, ಸುಖನಾಸಿ, ನವರಂಗ, ಚಂದ್ರಶಾಲೆ, ಧ್ವಜಮಂಟಪ, ವಿಮಾನ ಗೋಪುರ, ರಾಜಗೋಪುರಾದಿಗಳನ್ನು ಅದು ಆಗಮೋಕ್ತವಾಗಿ ವಿಶಿಷ್ಟವಾಗಿರತಕ್ಕಂತಹ ರೀತಿಯಲ್ಲಿ ಆ ಒಂದು ಆಲಯವನ್ನು ನಿರ್ಮಾಣ ಮಾಡಿ, ಇವತ್ತಿನ ಪರಿಸ್ಥಿತಿಗೆ ಎಲ್ಲಿ ಯಾರು ನೋಡಲಿ ಗ್ರಾನೈಟು ಇಲ್ಲ ಅಂದರೆ ಮಾರ್ಬಲ್ಲು ಅವರವರ ಸಾಮರ್ಥ್ಯಾನುಸಾರವಾಗಿ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಶಾಸ್ತ್ರೀಯತೆಯನ್ನು ಮೀರಬಾರದು. ಇವತ್ತಿನ ಅತಿರೇಕವಾಗಿ ಅದನ್ನು ನಾವು ಅಲಂಕಾರ ಮಾಡಲಿಕ್ಕೆ ಹೊರಟೇನಾಗ್ತದೆ ಅಂದರೆ ಓಡಾಡ್ತಕ್ಕಂಥ ಜನ ಆ ಒಂದು ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಆಗಿಬಿಟ್ಟಿರ್ತದೆ. ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೇ ಇವತ್ತು ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳೋದು ಕಷ್ಟ ಅನ್ನುವಂಥ ಒಂದು ಸ್ಥಿತಿ ಕೂಡ ಬಂದಿದೆ. ಹಾಗಿದ್ದರೂ ಕೂಡ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ, ನಾನು ಖುದ್ದಾಗಿ ದರ್ಶನ ಮಾಡಿರೋದ್ರಿಂದ ಹೇಳ್ತಾ ಇದ್ದೇನೆ. ನಾನು ಖುದ್ದಾಗಿ ಹೋಗಿ ಒಂದು ದಿನ ಅಲ್ಲಿ ವೆಂಕಟರಮಣ ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ಎದುರುಗಡೆ ಕೂತಾಗ ಆ ಬಿಂಬದಿಂದ ಬರ್ತಕ್ಕಂಥ ಒಂದು ಆ ಕಾಂತೀಯ ಅಲೆಗಳನ್ನು ಅನುಭವಿಸಬಹುದು ನಾವು. ಎನರ್ಜಿ ಅಂತ ಹೇಳ್ತಾರಲ್ಲ, ದೇವತಾ ಎನರ್ಜಿ, ಅದು ವಿಷ್ಣುವಿನ ಸಂಬಂಧಿತವಾಗಿರ್ತಕ್ಕಂಥ ಎನರ್ಜಿ. ನಮಗೆ ಕೆಲವಷ್ಟು ಆ ದೇವತಾ ಸ್ವರೂಪಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋದಾಗ ಅಥವಾ ದರ್ಶನ ಮಾಡಲಿಕ್ಕೆ ಹೋದಾಗ ನಮ್ಮ ಒಳಗೆ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿಯ ಸಂಚಾರವಾಗ್ತದೆ. ಅದರಲ್ಲಿ ಗಣಪತಿಯಲ್ಲಿ ಹೋದಾಗ, ದೇವಿಯಲ್ಲಿ ಹೋದಾಗ, ಶಿವನಲ್ಲಿ ಹೋದಾಗ, ವಿಷ್ಣುವಿನಲ್ಲಿ ಹೋದಾಗ, ದರ್ಶನಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಬೇರೆ 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 ರೀತಿಯ ಅನುಭವಗಳಾಗತ್ತೆ. ಶಿವನ ದೇವಸ್ಥಾನಕ್ಕೆ ಹೋದಾಗಲೂ ವಿಷ್ಣು ದೇವಸ್ಥಾನಕ್ಕೆ ಹೋದಾಗಲೂ ಒಂದೇ ಥರದ ಅನುಭವ ಆಗೋದಿಲ್ಲ, ಎರಡು ಬೇರೆ ಬೇರೆ. ಅಮ್ಮನವರ ಒಂದು ದರ್ಶನಕ್ಕೆ ಹೋದಾಗ ಅಲ್ಲಿ ಬರೋ ಅನುಭವವೇ ಬೇರೆ. ಹಾಗೆಯೇ ಗಣೇಶನ ದರ್ಶನಕ್ಕೆ ಹೋದಾಗ ಅಲ್ಲಿ ಬರೋ ಅನುಭವವೇ ಬೇರೆ. ಅಲ್ಲಿಂದ ಆ ಒಂದು ಕಾಂತೀಯ ತರಂಗ ಅಥವಾ ಎನರ್ಜಿ ಫೋರ್ಸ್ ಏನು ನಮ್ಮ ಕಡೆಗೆ ಬರ್ತದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತದೆ. ಹಾಗೆ ಇಲ್ಲಿರ್ತಕ್ಕಂಥ ವೆಂಕಟರಮಣನ ದರ್ಶನ ಮಾಡಿದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಏಕಾಗ್ರತೆ ಬರ್ತಕ್ಕಂಥದ್ದು, ಒಂದು ಶ್ರದ್ಧೆ ಬರ್ತಕ್ಕಂಥದ್ದು, ಆ ಒಂದು ವಿಗ್ರಹದಿಂದ ಬರ್ತಕ್ಕಂತಹ ಆ ದೇವತಾ ಚೈತನ್ಯವನ್ನು ಅನುಭವಿಸಬಹುದು. ಇದು ಬಹಳ ಮುಖ್ಯ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗೋಣ, ಆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ದೇವತಾ ಸನ್ನಿಧಾನದ ವೈಬ್ರೇಷನ್ ನಮಗೆ ಗೊತ್ತಾಗಬೇಕು. ಇದು ಅಲ್ಲಿರ್ತಕ್ಕಂಥ ಸಾಮರ್ಥ್ಯ. ಅದಕ್ಕಿಂತಲೂ ವಿಶೇಷ ಏನು ಅಂತಂದರೆ, ವಿಶೇಷ ಹಬ್ಬಗಳಲ್ಲಿ ಅಭಿಷೇಕ ಪೂಜೆ ಇತ್ಯಾದಿಗಳೆಲ್ಲ ಆದಾಗ ಆ ಒಂದು ವಿಗ್ರಹದಿಂದ ಬೆವರು ಬರ್ತಕ್ಕಂಥದ್ದು ಭಾಳ ಆಶ್ಚರ್ಯ ಆಗ್ಬೋದಲ್ವ. ಕಲ್ಲಿನ ವಿಗ್ರಹ ಬೆವರ್ತದೆ ಅಂದರೆ ಏನು ಹೇಳಬೇಕು? ಅನೇಕ ಕಡೆಗಳಲ್ಲಿ ನಾವಿದನ್ನು ಕೇಳ್ತೇವೆ. ತಿರುಪತಿಯಲ್ಲಿ ಕೂಡ ನಾವು ವೆಂಕಟರಮಣನ ವಿಗ್ರಹದಿಂದ ಬೆವರು ಬರ್ತದೆ, ತಲೆ ಕೂದಲನ್ನು ಮುಟ್ಟಿದರೆ, ಆ ಭಾಗವನ್ನು ಮುಟ್ಟಿದರೆ ನಿಜವಾದ ತಲೆ ಕೂದಲು ಮುಟ್ಟಿದ ಹಾಗೆ ಆಗ್ತದೆ, ಹೀಗೆಲ್ಲ ನಾವು ಕೇಳ್ತೇವಲ್ಲ. ಇಲ್ಲೂ ಕೂಡ ಅಷ್ಟೇ ಒಂದು ಸನ್ನಿಧಾನವನ್ನು ಉಳಿಸುವ ಪ್ರಯತ್ನ ಬಹಳ ಚೆನ್ನಾಗಿ ನಡೀತಾ ಇದೆ. ಅದರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ಬೇರೆ ಕಡೆ ನಡೆದಾಗೆ ಬ್ರಹ್ಮರಥೋತ್ಸವ ಇರ್ಬೋದು, ಬ್ರಹ್ಮೋತ್ಸವ ಇರ್ಬೋದು, ಅಥವಾ ಕುಂಭಾಭಿಷೇಕಗಳಿರ್ಬೋದು, ವಾರ್ಷಿಕೋತ್ಸವಾದಿಗಳಿರ್ಬೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಮೈಸೂರು ನಗರದಲ್ಲಿರ್ತಕ್ಕಂಥದ್ದು. ದರ್ಶನ ಮಾಡಿದ್ದೇನೆ, ಹಾಗಾಗಿ ಧೈರ್ಯವಾಗಿ ಹೇಳ್ತೇನೆ, ಒಂದು ಸನ್ನಿಧಾನ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ಜಾಗ. ಹೆಚ್ಚು ಹೆಚ್ಚು ಭಕ್ತಾದಿಗಳು ಹೋದಾಗ ನಮ್ಮ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ಹಾಗೆ ಒಲುಮೆ ಮನ ನಿಂತೆಡೆಗೋ ಮಂಕುತಿಮ್ಮ ಅಂಥೇಳಿ, ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಜನರು ಹೋಗಿ ಅಲ್ಲಿ ದರ್ಶನವನ್ನು ಮಾಡ್ತಾರೆ, ನಮ್ಮ ಕಣ್ಣಿನಿಂದ ನಾವು ಅಯಸ್ಕಾಂತೀಯ ಶಕ್ತಿಗಳನ್ನು ವಿಗ್ರಹಕ್ಕೆ ನಾವು ಪಾಸನ್ ಮಾಡಲಿಕ್ಕೂ ಬರುತ್ತೆ. ಹೆಚ್ಚೆಚ್ಚು ಆ ಜೀವಾತ್ಮಗಳು ದರ್ಶನಕ್ಕೆ ಹೋದಷ್ಟು ಅಲ್ಲಿರ್ತಕ್ಕಂಥ ಬಿಂಬದಲ್ಲಿ ಪರಮಾತ್ಮ ಚೈತನ್ಯ ಹೆಚ್ಚಾಗ್ತದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಕ್ಷೇತ್ರಗಳು ಅಷ್ಟು ಮಹತ್ವವನ್ನು ಹೊಂದತಕ್ಕಂಥ ಸಾಮರ್ಥ್ಯ ಬರೋದು ಕಾರಣ ನಾವೇ ಎಲ್ಲಿ ಹೆಚ್ಚೆಚ್ಚು ಜನ ದರ್ಶನಕ್ಕೆ ಹೋಗ್ತೇವೆ ಅಲ್ಲಿ ಸನ್ನಿಧಾನವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಜೊತೆಯಲ್ಲಿ ಅರ್ಚಕರು ಕೂಡ ಸಹಕರಿಸಬೇಕಾಗ್ತದೆ. ಭಕ್ತನಿಲ್ಲದೆ ಭಗವಂತನಿಲ್ಲ, ಭಗವಂತನಿಲ್ಲದೆ ಭಕ್ತನಿಲ್ಲ. ಹೆಚ್ಚು ಹೆಚ್ಚು ಭಕ್ತರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಹೆಚ್ಚಾಗತ್ತೆ ಅಂತ ಗುರುಗಳು ತಿಳಿಸ್ತಾ ಇದ್ರು. ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವರು ಅಪ್ಪಟ ಕನ್ನಡಿಗರು, ಕನ್ನಡ ನಾಡಿನಲ್ಲಿ ಹುಟ್ಟಿದವರು. ಗುರುವನ್ನು ಆಶ್ರಯಿಸುವುದಕ್ಕೋಸ್ಕರವಾಗಿ ಪ್ರಾರಂಭಿಕ ಹಂತದಲ್ಲಿ ಏನಂಥ ವಿಶೇಷವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. ಅನಂತ ಭಟ್ರು ಅಂತ ಇವರ ಹೆಸರು. ಚಿಕ್ಕ ವಯಸ್ಸಿನಲ್ಲಿ ಭಯಂಕರ ತುಂಟರಾಗಿದ್ದಂಥವ್ರು.
ಮನೆಯಲ್ಲೆಲ್ಲ ಬಹಳ ಕಷ್ಟ ಆಯಿತು ಹೇಳಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕರೆಗಳಲ್ಲೆಲ್ಲ ಅವರನ್ನು ಅಧ್ಯಯನ ಮಾಡಲಿಕ್ಕಾಗಿ ಬಿಟ್ಟಾಗ ಸಂಪೂರ್ಣ ಅಧ್ಯಯನವನ್ನು ಒಂದು ಹಂತದವರೆಗೆ 22-24ನೇ ವರ್ಷದವರೆಗೆ ಅಧ್ಯಯನ ಮಾಡಿದರು. ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲ ಪ್ರಕಾಂಡ ಪಂಡಿತರು, ಅತ್ಯಂತ ಪ್ರಖರ ವಾಗ್ಮಿಗಳು, ಪ್ರಚಂಡರಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿ ಸಿದ್ಧರಾದರು. ಆ ನಂತರದಲ್ಲಿ ಅವರಿಗೆ ಅನ್ನಿಸ್ತು, ನಾನು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದೇನೆ, ಶಾಸ್ತ್ರದಲ್ಲಿ ಒಂದು ಸ್ಪಷ್ಟವಾದ ಮಾತಿದೆ, ಮೋಕ್ಷಂ ಇಚ್ಛೇತ್ ಅಂಥೇಳಿ. ಮನುಷ್ಯನ ಜೀವನದ ಮೂಲ ಉದ್ದೇಶ ಏನು ಅಂತಂದರೆ ಮೋಕ್ಷ ಸಾಧನೆ. ಕಾರಣ ಏನು ಅಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಗಳು ತಿರ್ಯಕ್ ಜೀವಗಳು. ತಿರ್ಯಕ್ ಅಂದರೆ ಅಡ್ಡಡ್ಡ ಓಡಾಡುವಂಥವು. ನೀವು ಯಾವುದೇ ಪ್ರಾಣಿಯನ್ನು ನೋಡಿ, ಅವು ಅಡ್ಡಡ್ಡನೇ ಓಡಾಡೋದು. ಈ ಚಿಂಪಾಂಜಿ, ಒರಾಂಗುಟಾನ್, ಗೊರಿಲ್ಲಾಗಳು ಕೂಡ ಕೈಯನ್ನು ಕಾಲ್ ಥರ ಮಾಡ್ಕೊಂಡು ಓಡಾಡ್ತವೆ. ಸ್ವಲ್ಪ ಮಟ್ಟಿಗೆ ಮನುಷ್ಯರ ಹತ್ತಿರದ ಒಂದು ಜೀವಗಳು ಅಂತ ಹೇಳಬಹುದಾದ್ರು ವಿಕಾಸವಾದದ ಪ್ರಕಾರ. ಆದರೆ ಮನುಷ್ಯ ಒಬ್ಬನೇ ಹೀಗೀಗೆ ಬೆಳೆಯೋದು. ಇಲ್ಲಿ ಎಲ್ಲ ತಿರ್ಯಕ್ ಜಂತುಗಳು ಎಲ್ಲವೂ ಕೂಡ, ನೀವು ಪ್ರಾಣಿ ತಗೊಳ್ಳಿ, ಪಕ್ಷಿ ತಗೊಳ್ಳಿ, ಎಲ್ಲವೂ ಹಾಗೇನೆ. ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥ ಅವರಿಗೆ ಗೊತ್ತಾಯಿತು, ಕೇವಲ ಮನುಷ್ಯನಿಗೆ ಮಾತ್ರವೇ ಅಷ್ಟಸಿದ್ಧಿಗಳಿರಬಹುದು, ಅಷ್ಟಾಂಗ ಯೋಗ ಇರಬಹುದು, ಯೋಗ ಸಾಧನೆ ಇರಬಹುದು, ತಂತ್ರ ಸಾಧನೆ ಇರಬಹುದು, ಅಥವಾ ಜ್ಞಾನ ಸಾಧನೆ, ಕರ್ಮ, ಭಕ್ತಿ ಇತ್ಯಾದಿ ಎಲ್ಲವನ್ನ ಪೂರ್ಣತರವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಕೇವಲ ಮನುಷ್ಯನಿಗೆ. ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ. ಹಾಗಾಗಿ ಮನುಷ್ಯನಿಗೆ ಸಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ ಮತ್ತು ಮೋಕ್ಷದ ಸಾಧನೆ ಆಗಬೇಕು ಅಂತ ನಾವು ಹುಟ್ಟಿರೋದೇ ಮೋಕ್ಷ ಸಾಧನೆಗೆ. ಅವರ ಉದ್ದೇಶ ತೀರ್ಮಾನ ಆಯ್ತು ಅವ್ರಿಗೆ. ಆವಾಗ ಮೋಕ್ಷ ಸಾಧನೆಗೆ ಏನು ಮಾಡಬೇಕು? ಒಂದು ಗುರುವನ್ನು ಆಶ್ರಯಿಸಬೇಕು. ಗುರು ಹಾಕ್ಕೊಡ್ತಕ್ಕಂಥ ಮಾರ್ಗದಲ್ಲಿ ಹೋಗಬೇಕು. ಮುಂದೆ ಗುರಿ, ಹಿಂದೆ ಗುರು ಇರಬೇಕು. ಈ ರೀತಿಯಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಹೊರಟವರಿಗೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಅನುಷ್ಠಾನ ಮಾಡುವಾಗ ವೆಂಕಟಾಪುರ ಅನ್ನುವಂಥ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋದಾಗ ಅವರಿಗೆ ಅಲ್ಲಿ ದೃಷ್ಟಾಂತ ಆಯಿತು. ಬಹಳ ಇನ್ನೂ ವಿಚಿತ್ರವಾದಂಥದ್ದು. ಮನೆಯಲ್ಲಿ ತುಂಬ ಅವಮಾನ ಆಗಿತ್ತು. ಅದಕ್ಕಿಂತ ಮುಂಚೆ ವೇದಾಧ್ಯಯನ ಮಾಡಬೇಕಿದ್ರೆ ಒಂದು ಅಮ್ಮನವ್ರ ಗುಡಿ ಹತ್ರ ಹೋದರು, ಸಾಯಂಕಾಲದವರೆಗೆ ಅಲ್ಲಿ ಕಾದರು. ರಾತ್ರಿ ಆದ ಕೂಡಲೇ ಹೋಗಿ ಬಾವಿಗೆ ಹಾರಬೇಕು ಅಂತ ಹೋದರು. ಬಾವಿ ಹತ್ರ ಹೋದರು, ಬಾವಿಗೆ ಹಾರಬೇಕು ಅನ್ನೋಟತಿ ಯಾರೋ ಎಳ್ಕೊಂಬಂದು ಬಿಟ್ಟಾಗಾಯಿತು. ಅರೆ ಮತ್ತೆ ಹೋದರು, ಮತ್ತೆ ಹಾರಬೇಕು ಅಂತ ಹೋದರು, ಮತ್ತೆ ಎಳ್ಕೊಂಬಂದು ಬಿಟ್ಟಂಗಾಯ್ತು. ಇಲ್ಲ, ಈ ಸರಿ ಹಾರ್ತೀನಿ ಹೇಳಿ ಹೋಗಿ ಕಟ್ಟೆ ಹತ್ತಿದ ಮೇಲೆ ದರ 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 ಎಳ್ಕೊಂಬಂದು ದೇವಸ್ಥಾನದ ಒಳಗೆ ಬಿಟ್ಬಿಡ್ತು. ಆ ಶಕ್ತಿ ಯಾರು ಅಂತಲೇ ಗೊತ್ತಿಲ್ಲ. ಇದು ಜರುಗಿರೋದು ಯಾವ ಸಮಯದಲ್ಲಿ? ಇದು ಜರುಗಿರ್ತಕ್ಕಂಥದ್ದು 1900 ಇಸವಿ, 1900. ಆ ಸಂದರ್ಭದ 1898ರಿಂದ 1902 ಮಧ್ಯದಲ್ಲಿ ಇದೆಲ್ಲ ನಡೆದು ಅಧ್ಯಯನಾದಿಗಳನ್ನೆಲ್ಲ ಮಾಡಿಕೊಂಡ್ರು. ಗುರುವನ್ನು ಹುಡುಕೊಂಡು ಹೊರಟರು. ಅಷ್ಟೊತ್ತಿಗೆ ಅಧ್ಯಯನ ಎಲ್ಲ ಮುಗಿದಿತ್ತು. ಆ ನಂತರ ಅವರು ಹೋಗಿದ್ದು ಇಂದೂರು, ಮಧ್ಯಪ್ರದೇಶದ ಇಂದೂರಿನಲ್ಲಿ ನಿನ್ನ ಗುರುಗಳಿದ್ದಾರೆ ಅಂತ ಹೇಳಿ ವೆಂಕಟಾಪುರದ ವೆಂಕಟರಮಣ ಅವರಿಗೆ ಆಜ್ಞೆಯನ್ನು ಮಾಡಿದಾಗ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಬ್ಬರು ಮಹಾತ್ಮರನ್ನು ನೋಡ್ತಾರೆ. ನೋಡಿದಾಗ ಅವರು ಹೇಗೆ ಕೂತಿದ್ದಾರೆ ಆ ಮಹಾತ್ಮರು ಅಂದರೆ, ಒಂದು ಲಂಗೋಟಿ ಉಟ್ಕೊಂಡಿದ್ದಾರೆ, ಒಂದು ಕುರ್ಚಿ ಮೇಲೆ ಕೂತಿದ್ದಾರೆ, 1-2 ಜನ ಹೆಣ್ಮಕ್ಳು ಕಾಲು ಒತ್ತುತ್ತಾ ಇದ್ದಾರೆ. ಇವರು ಲೋಕಾಭಿರಾಮಾಗಿ ಮಾತಾಡ್ತಾ ಕಥೆ ಹೊಡಿತಾ ಇದ್ದಾರೆ. ಇವರಿಷ್ಟೆಲ್ಲ ಶಾಸ್ತ್ರಾಧ್ಯಯನ ಮಾಡಿದವರು ಅವರು ನೋಡಿಕೊಂಡು, ಇವರ ನನ್ನ ಗುರುಗಳಾಗೋದಾ? ಸಾಧ್ಯನೇ ಇಲ್ಲ, ಏನೇನೋ ಅಂದ್ಕೊಂಡಿದ್ದೀನಿ, ಇವರೇನು ಹೀಗೆ ಲಂಗೋಟಿಲಿದ್ದಾರೆ, ಹೆಣ್ಮಕ್ಳ ಹತ್ರ ಕಾಲು ಒತ್ತಿಸ್ಕೊಳ್ತಾ ಇದ್ದಾರೆ, ಚಚೆ ಅಂದ್ಕೊಂಡು ಹೊರಟು ಬಂದ್ಬಿಟ್ರು. ಹೀಗೆ 3 ದಿವಸ ಆಯಿತು. 3ನೇ ದಿನ ಅವರು ಪ್ರವಚನ ಮಾಡ್ತಾಯಿದ್ರು, ಉಪನ್ಯಾಸ ಮಾಡ್ತಾಯಿದ್ರು ಆ ಗುರುಗಳು. ಅಲ್ಲಿ ಇವರು ಪುನಃ ಹೋದಾಗ ಇವರ ಮನಸ್ಸಿನಲ್ಲಿ ಸಂಶಯಗಳು. ಗುರು ಯಾಕೆ ಹೀಗೆ? ಹೊರಗಡೆ ನೋಡೋದನ್ನು ಅವರು, ಇವ್ರ ಮನಸ್ಸಲ್ಲಿ ಸಂಶಯ ಬರ್ತದೆ, ಅನಂತ ಭಟ್ಟರ ಮನಸ್ಸಲ್ಲಿ ಸಂಶಯ ಬಂತು. ಪ್ರವಚನ ಮಾಡುವಾಗ ಅದು ಸಂಶಯಕ್ಕೆ ಉತ್ತರ ಕೊಡೋದು ಅವರು. ವಿಶಿಷ್ಟವಾದ ಇವರು ಸಭಿಕರಲ್ಲಿ ನಿಂತಿದ್ದಾರೆ. ಇವರು ಸಭ್ಯರಲ್ಲಿ ಸಭಾಸದರಾಗಿ ಇವರು ಒಂದು ಮೂಲೆಯಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ತಲೆಯಲ್ಲಿ ಏನು ಪ್ರಶ್ನೆ ಬರುತ್ತೆ ಅದಕ್ಕೆ ಅವರು ಅಲ್ಲಿ ಉತ್ತರ ಕೊಡ್ತಿದ್ದಾರೆ. ಆದರೂ ಇವರಿಗೆ ಏನಿಸ್ತು, ಛೇ ಸಾಧ್ಯನೇ ಇಲ್ಲ ಅಂತವ್ರು ವಾಪಸ್. 3ನೇ ದಿನನೂ ಹೀಗಾಯ್ತು. 4ನೇ ದಿನ ಪುನಃ ಬಂದರು. ಹೇಗಿರ್ತದೆ, ಎಳ್ಕೊಂಡು ಬರ್ತದೆ, ಗುರು ಶಕ್ತಿ ಶಿಷ್ಯನನ್ನು ಹೇಗೆ ಎಳ್ಕೊಂಡು ಬರ್ತದೆ ಹೇಳೋದಕ್ಕೆ ಸಾಕ್ಷಿ ಇದು. 4ನೇ ದಿನ ಪುನಃ ಬಂದರು. ಬಂದಾಗ ಆವಾಗ ಅವ್ರೇನು ಮಾಡಿದ್ರು, ಓಹೋ ಇವರಿಗೆ ಸತ್ಯವನ್ನು ಕಾಣಿಸ್ಬೇಕು ಅಂತ ಅಂದ್ಕೊಂಡು ಅವ್ರೇನು ಮಾಡ್ತಾರೆ, ನೀವು ವಿದ್ಯೆ ಕಲ್ತಿದ್ದೀನಿ, ಶಾಸ್ತ್ರ ಕಲ್ತಿದ್ದೀನಿ, ಶಾಸ್ತ್ರದಲ್ಲಿ ಹಿಂಗಿದೆ, ಅವನು ಹಾಗೇ ಇರಬೇಕು, ಹೀಗೆ ಇರಬೇಕು, ಹೊರಗಡೆ ನೋಡ್ಕೊಂಡು ಯಾಕೆ ತೀರ್ಮಾನ ಮಾಡ್ತೀರಿ ನೀವು? ಒಳಗಡೆ ಇರೋದನ್ನು ನೋಡಬೇಕು, ಒಳಗಡೆ ಇರೋದನ್ನು ತೀರ್ಮಾನ ಮಾಡಬೇಕು. ತಿರುಳನ್ನು ನೋಡೋದು ಬಿಟ್ಕೊಂಡು ಹೊರಗಡೆ ನೋಡ್ಕೊಂಡು ತೀರ್ಮಾನ ಮಾಡಿದರೆ ನಿಮಗೆ ಉತ್ತರ ಸಿಗ್ತದೆಯಾ ಅಂತ ಹೇಳ್ತಾರೆ. ಆವಾಗ ಬಂದು ಗಪ್ಪ ಅಂತ ಅವ್ರ ಕಾಲನ್ನು ಹಿಡ್ಕೊಂಡು ಕ್ಷಮೆ ಕೇಳ್ಕೊಂಡು ಹೇಳ್ತಾರೆ, ನನ್ನ ವಿದ್ವತ್ತು ಗುರುವನ್ನು ದೂರ ಮಾಡ್ತು. ಗುರು ಶಿಷ್ಯರ ಮಧ್ಯದಲ್ಲಿ
ಆ ಸಂಬಂಧ ಅನ್ನುವಂಥದ್ದು ವಿದ್ಯೆಗೆ ಬರ್ತಕ್ಕಂಥದ್ದಲ್ಲ. ಕೇವಲ ಶ್ರದ್ಧೆ ಮತ್ತು ನಿಷ್ಠೆಗೆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಬೆಳೆಯೋದು. ಆ ನಂತರ ಅವರು ಶಿಷ್ಯರಾಗಿ ಸ್ವೀಕಾರ ಮಾಡಿಕೊಂಡ್ರು. ಅವರಿಗೆ ಹೇಳಿದ್ರು, ನೀನು ಹೋಗ್ಬಿಟ್ಟು ನರ್ಮದಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡಬೇಕು ಅಂತ. ಅವರಿಂದ ಅಪ್ಪಣೆಯನ್ನು ತಗೊಂಡ್ರು. ನೇರವಾಗಿ ನರ್ಮದಾ ನದಿ ತೀರಕ್ಕೆ ಹೋಗಿ ತಪಸ್ಸಿಗೆ ಕೂತರು. 11 ತಿಂಗಳ ಉಗ್ರವಾದ ತಪಸ್ಸನ್ನು ಮಾಡಿದಾಗ ಒಂದು ದಿನ ಏನಾಯಿತು, ಇವರು ತಪಸ್ಸಿಗೆ ಕೂತಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಹಾವುಗಳು ಬರೋಕ್ಕೆ ಶುರುವಾಯಿತು. ಒಂದು ಹಾವು ಕೈಗೆ ಬಂದು ಸುತ್ತ ಕಾಣಿತು, ಒಂದು ಹಾವು ಕಾಲಿಗೆ, ಒಂದು ಹಾವು ಕುತ್ತಿಗೆಗೆ, ಒಂದು ಹಾವು ಸೊಂಟಕ್ಕೆ, ಒಂದು ಹಾವು ತಲೆ ಮೇಲೆ, ಹೀಗೆ 8-10 ಹಾವುಗಳು ಮೈ ಮೇಲೆಲ್ಲ ಓಡಾಡ್ಲಿಕ್ಕೆ ಶುರುವಾಯಿತು. ಇವರು ತಪಸ್ಸಿಗೆ ಕೂತವ್ರಿಗೆ ಅನುಭವಕ್ಕೆ ಬರ್ತಿದೆ. ಆದರೆ ಗುರುಗಳೇನು ಹೇಳಿದ್ದಾರೆ, ಉಗ್ರವಾಗಿ ಮಾಡಬೇಕು, ಏನಾದರೂ ಎದ್ದೇಳಬಾರ್ದು ತಪಸ್ಸಿಗೆ ಕೂತಾಗ. ಸರಿ, ಕೊನೆಯದಾಗಿ ಒಂದು ಹಾವು ಕುತ್ತಿಗೆಗೆ ಹಾಕಿ ಬಿಗಿಯಕ್ಕೆ ಶುರುವಾಯಿತು. ಟೈಟ್ ಬಿಗುತ್ತಾ ಶುರುವಾಯಿತು. ಕೊನೆಯದಾಗಿ ಇವರು ಮನಸ್ಸಿನೊಳಗೆ ಏನು ಅಂದ್ಕೊಂಡ್ರು, ಗುರುಗಳೇ, ನಿಮ್ಮ ಆಜ್ಞೆಯ ಪ್ರಕಾರವಾಗಿ ನಾನು ತಪಸ್ಸು ಮಾಡ್ತಿದ್ದೇನೆ, ಈಗ ಈ ಹಂತಕ್ಕೆ ನನ್ನ ಪರಿಸ್ಥಿತಿ ಬಂದಿದೆ, ಇನ್ನೇನು ಬೇಕಾದ್ರೂ ಆಗಲಿ, ನೀವು ಇಚ್ಛೆ ಬಂದಂಗೆ ಆಗಲಿ, ನಾನಂತೂ ಹಿಂಗೆ ಕೂತಿರ್ತೇನೆ ಹೇಳಿ ಜಪವನ್ನು ಜೋರಾಗಿ ವೇಗವಾಗಿ ಜಪ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಫಟ್ ಅಂತ ಅವ್ರ ಗುರುಗಳು ಮಧ್ಯಪ್ರದೇಶದಲ್ಲಿ ಇದ್ದವರು, ಅಲ್ಲಿಂದ ಸರ್ಪಕರ್ಣೇಶ್ವರ ಅನ್ನುವಂಥ ಕ್ಷೇತ್ರ ಅದು, ಅಲ್ಲಿ ಇವರು ತಪಸ್ಸಿಗೆ ಕೂತವ್ರ ಎದುರುಗಡೆ ಪ್ರತ್ಯಕ್ಷ ಆದರು. ಪ್ರತ್ಯಕ್ಷ ಆಗಿ ಅವರಿಗೆ ಎದುರುಗಡೆ ನಿಂತು ಹಿಂಗೆ ಮುಟ್ಟಿದ ಕೂಡಲೇ ಹಾವುಗಳೆಲ್ಲ ಮಾಯವಾಯಿತು. ಅಲ್ಲಿಂದ ಅವರಿಗೆ ಬ್ರಹ್ಮಾನಂದ ಅನ್ನೋ ನಾಮಕರಣ ಆಯಿತು. ಬ್ರಹ್ಮಾನಂದ ಮಹಾರಾಜರು ಅಂಥೇಳಿ ಇವರ ಸಮಾಧಿ. ಆ ನಂತರದಲ್ಲಿ ಅಲ್ಲಿ ಅನೇಕ ರೀತಿ ಅವ್ರ ಚರಿತ್ರೆ ಹೇಳಲಿಕ್ಕೆ ಹೋದ್ರೆ ಸುಖ ಇಲ್ಲ. ತುಂಬ ದೊಡ್ಡದಾಗಿರ್ತಕ್ಕಂಥ ಚರಿತ್ರೆ. ಅವ್ರು ಏನೇನು ಮಾಡಿದರು, ಅವ್ರ ಶಿಷ್ಯವೃತ್ತಿಯನ್ನು ಆರಂಭ ಮಾಡಿದಾಗ ಅವರ ಗುರುಗಳ ಹೆಸರು ಬ್ರಹ್ಮಚೈತನ್ಯ ಮಹಾರಾಜರು ಅಂಥೇಳಿ. ಅವ್ರ ಮುಂದೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರ ಕಥೆಯನ್ನು ಕೂಡ ಹೇಳೋಣಂತೆ. ಆ ಬ್ರಹ್ಮಾನಂದ ಮಹಾರಾಜರು ಈ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರಾಗಿ ಗೋಂದಾವಲೇಕರ್ ಅಂಥೇಳಿ ಹೆಸರನ್ನು ಅನೇಕರು ಕೇಳಿರ್ತೀರಿ. ಆ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅನ್ನುವರು ಶಿಷ್ಯರಾಗಿ ಇವರು ಬ್ರಹ್ಮಾನಂದ ಮಹಾರಾಜರು ಅಂಥೇಳಿ ನಮ್ಮ ಕನ್ನಡದವರು, ಕರ್ನಾಟಕದವರು. ಆ ನಂತರ ಅವರಿಗೆ ಅನೇಕ ವರ್ಷಗಳ ಗುರು ಸೇವೆಯನ್ನು ಮಾಡಿ ಅನುಗ್ರಹಗಳನ್ನು ಪಡ್ಕೊಂಡ್ರು. ಅಲ್ಲಿಂದ ಪುನಃ ಈ ಮಹಾರಾಷ್ಟ್ರದಲ್ಲಿ ಉಳಿತೇನೆ ಅಂತ ಅವರ ಅಪೇಕ್ಷೆ ಆಯಿತು. ಆವಾಗ ನೀನು ಕರ್ನಾಟಕಕ್ಕೆ ಹೋಗು, ಕರ್ನಾಟಕದಲ್ಲಿದ್ದು ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ, ಮುಮುಕ್ಷುಗಳಿಗೆ, ಜ್ಞಾನಿಗಳಿಗೆ ವಿವೇಕವನ್ನು ಹೇಳು, ತಿಳಿಸು, ನಾಮಸ್ಮರಣೆ ಉಪದೇಶ ಮಾಡು. ಭಗವಂತನ ಅನುಯಾಯಿಗಳಾಗಿ ಅಥವಾ ಭಗವಂತನ ಭಕ್ತರಾಗಿ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಯೋಗಶಾಸ್ತ್ರ ಪ್ರಕಾರ ಮಾಡ್ತಕ್ಕಂಥವ್ರಿಗೆ ಅದನ್ನು ಹೇಳ್ಕೊಡು, ಭಕ್ತಿ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು, ಜ್ಞಾನ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು, ಕರ್ಮ ಮಾರ್ಗದವರಿಗೆ ಅದನ್ನು ಹೇಳ್ಕೊಡು. ಈ ರೀತಿಯಾಗಿ ಬರ್ತಕ್ಕಂಥ ಮುಮುಕ್ಷುಗಳಿಗೆ ಬೇಕಾದಂತಹ ತಿಳುವಳಿಕೆಯನ್ನು ಕೊಡ್ತಾ ಅಲ್ಲಿರು ಅಂತ ಹೇಳಿ ಅವರನ್ನು ಕಳಿಸಿದರು. ಆ ನಂತರದಲ್ಲಿ ಅವರು ಬಂದು ಈಗ ಎಲ್ಲಿ ಅದು ಇರ್ತಕ್ಕಂಥದ್ದು, ಅವರು ಎಲ್ಲಿ ಸಮಾಧಿ ಆಯಿತು ಅಂತಂದರೆ ಇವತ್ತಿನ ಬೆಳಗಾಂ ಜಿಲ್ಲೆಯಲ್ಲಿ ಮೀರಜ್ ರೈಲ್ವೆ ಸ್ಟೇಷನ್ನಿಂದ ಸುಮಾರು ಒಂದು 20-25-30 ಕಿಲೋಮೀಟರ್ಗಳ ದೂರದಲ್ಲಿ ಕಾಗವಾಡ ಅನ್ನುವಂಥ ಒಂದು ಊರಿದೆ. ಆ ಕಾಗವಾಡದಿಂದ ಒಂದು 3-4 ಕಿಲೋಮೀಟರ್ಗಳ ದೂರದಲ್ಲಿ ಕೃಷ್ಣಾ ನದಿಯ ದಂಡೆ ಮೇಲೆ ಇರ್ತಕ್ಕಂತಹ ನವಬಾಗ್ ಅನ್ನುವಂತಹ ಒಂದು ಊರು. ಆ ಊರಿನ ಒಳಗೆ ಚಿಕ್ಕದಾದಂತಹ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ವರ್ಷಗಳ ಕಾಲ ಅಲ್ಲಿ ಬಂದಂತಹ ಎಲ್ಲ ಭಕ್ತರನ್ನು, ಜಿಜ್ಞಾಸುಗಳನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾ, ಅವರು ಮದುವೆ, ಹಬ್ಬ, ಮಕ್ಕಳು ಇತ್ಯಾದಿ ಏನೂ ಇಲ್ಲ ಅವರಿಗೆ, ಬ್ರಹ್ಮಚಾರಿಗಳಾಗಿ ಬಾಳಿ ಕೊನೆಯದಾಗಿ ದೇಹ ಬಿಡುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವು ಶಿಷ್ಯರನ್ನು ಕರೆದು, ನೋಡಪ್ಪ, ಇಂಥ ದಿವಸ ಇಂತಿಷ್ಟೊತ್ತಿಗೆ ನಾನು ದೇಹ ಬಿಡ್ತೇನೆ, ಹಾಗಾಗಿ ನೀನೇನು ಮಾಡಬೇಕು ಅಂತಂದರೆ ದೇಹವನ್ನು ತಗೊಂಡು ಹೋಗಿ ಒಂದು ದೊಡ್ಡ ಮಣ್ಣಿನ ಪಾತ್ರೆಯನ್ನು ತಂದು ಅದರೊಳಗಿಟ್ಟು ಅದರೊಳಗೆ ಕಲ್ಲುಗಳನ್ನೆಲ್ಲ ತುಂಬಿ ಸರಿಯಾಗಿ ಹಗ್ಗ ಹಿಗ್ಗೆಲ್ಲ ಹಾಕಿ ಕಟ್ಟಿ ದೇಹವನ್ನು ಬಿಗಿದು ಆನಂತರ ಆ ಮಡಿಕೆಯನ್ನು ತಗೊಂಡು ಕೃಷ್ಣೆಯ ಒಳಗಡೆ ಬಿಟ್ಬಿಡಬೇಕು. ಈ ರೀತಿಯಾಗಿ ಹೇಳಿ ದೇಹವನ್ನು ಬಿಟ್ಟು ಆನಂತರದಲ್ಲಿ ಅದೇ ರೀತಿಯಾಗಿ ಅವರು ತಮ್ಮ ಶರೀರವನ್ನು ಕೃಷ್ಣಾ ನದಿಯಲ್ಲಿ ಅರ್ಪಣೆ ಮಾಡಿದರು. ಇವತ್ತು ಕೂಡ ಚೈತನ್ಯ ರೂಪದಿಂದ ಅಲ್ಲಿ ನವಭಾಗದಲ್ಲಿ ಇದ್ದು ಬರ್ತಕ್ಕಂಥ ಜಿಜ್ಞಾಸುಗಳನ್ನು ಅನುಗ್ರಹಿಸ್ತಾ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದು ಆ ಕ್ಷೇತ್ರದ ವಿಶೇಷ. ನವಭಾಗ್ ಕಾಗವಾಡ ಸಮೀಪ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಬ್ರಹ್ಮಾನಂದ ಮಹಾರಾಜರು ಅಂತ ಹೇಳ್ತಾರೆ. ಬ್ರಹ್ಮಾನಂದ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ನೋಡಿ, ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಎಷ್ಟೆಲ್ಲ ಒಂದು ಹೆಮ್ಮೆಯ ಭಾವ ಮೂಡುತ್ತಪ್ಪ ಅಂತ ಹೇಳಿದ್ರೆ, ಎಂತೆಂಥ ಸಂತ ಮಹಂತರು, ವಿಭೂತಿಗಳು ನಮ್ಮ ಈ ಭಾರತ ಮಾತೆಯ ಸುಪುತ್ರರಾಗಿ ಸುಪುತ್ರಿಯರಾಗಿ ಜನಿಸಿದ್ದಾರೆ. ನಮ್ಮ ನಾಡು ನಮ್ಮ ಹೆಮ್ಮೆ, ನಮ್ಮ ದೇಶ ನಮ್ಮ ಹೆಮ್ಮೆ. NKR ವಾಹಿನಿಯ ವೈಶಿಷ್ಟ್ಯವೇ ಹಾಗೆ.
ಅಣುವಿನಲ್ಲೂ ಕನ್ನಡತನ ಅಂತ ಹೇಳ್ತಿರೋದು ಮಾತ್ರವಲ್ಲ, ಧಾರ್ಮಿಕ ಭಾವವನ್ನು ಹೆಚ್ಚಿಸುವಂಥ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸೋದೇ ನಮ್ಮ NKR ವಾಹಿನಿಯ ಮೂಲ ಧ್ಯೇಯ. ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಂದರೆ ಗುರುಜಿ, ನಾವು ಎಂತಹ ಬಣ್ಣದ ದಿರಿಸನ್ನು ಧರಿಸ್ತೇವೆ, ಅದ್ರ ಮೇಲೆ ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಫಲ ಸಿಗತ್ತೆ ಅಂತ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಈ ವಾರಕ್ಕೆ ಈ ಬಣ್ಣ, ಈ ವಾರಕ್ಕೆ ಈ ಬಣ್ಣ ಅಂತ. ಈ ವ್ಯಾಲೆಂಟೈನ್ಸ್ ಡೇ ಎಲ್ಲ ಬಂದಾಗ ಅದು ಒಂದೊಂದು ದಿನ ಒಂದೊಂದು ಬಣ್ಣ ಅಂತ ಏನೇನೋ ಬರುತ್ತೆ. ಆದರೆ ನಮ್ಮ ಪೂರ್ವಜರು ಬಹಳ ದಿನಗಳ ಹಿಂದೆಯಿಂದಲೇ ಈ ದಿನಕ್ಕೆ ಈ ಬಣ್ಣ ಹಾಕ್ಕೊಂಡ್ರೆ ಸೂಕ್ತ, ಸಂದರ್ಶನಕ್ಕೆ ಹೋಗ್ತಿದ್ರೆ, ಇಂಟರ್ವ್ಯೂಸಿಗೆ ಹೋಗ್ತಿದ್ದೀರಾ ಅಂದರೆ ಈ ಬಣ್ಣವನ್ನು ಹಾಕ್ಕೊಂಡು ಹೋದರೆ ಬಹಳಷ್ಟು ಒಂದು ಫಲದಾಯಕ ಅಂತೆಲ್ಲ ಹಿಂದಿನಿಂದಲೇ ನಮಗೆ ಒಂದು ದಾರಿಯನ್ನು ಹಾಕ್ಕೊಟ್ಟಿದ್ದಾರೆ. ಕೆಲವರು ಅದನ್ನು ಮರ್ತಿದ್ದೀವಿ, ಆದರೆ ಕೆಲವರಂತೂ ಚಾಚೂ ತಪ್ಪದೆ ಅದನ್ನು ಪಾಲಿಸ್ತಾರೆ. ನನಗೆ ಗೊತ್ತಿರುವಂಥವ್ರು ಒಬ್ಬರು ಸೋಮವಾರ ಬಂತವ್ರೆ ಬಿಳಿ ಬಣ್ಣದಲ್ಲೇ ಇರೋರು. ನಾನು ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದಂಥ ಮಾತಿದು, ನನ್ನ ತಂದೆ ಹಾಕ್ಕೊಟ್ಟಿರುವಂಥ ಒಂದು ಡಿಸಿಪ್ಲಿನ್ ಇದು, ನಾವು ಇದನ್ನೇ ಹಾಕೋಬೇಕು, ಈ ಕಲರ್ ಬಟ್ಟೆನೇ ಅಂತ. ಸೊ ಅದು ಎಷ್ಟು ಸರಿ ಗುರುಗಳೇ, ಅದು ಎಷ್ಟು ನಾವು ಅನುಸರಿಸಿದ್ರೆ ಏನು ಫಲ, ಮತ್ತು ಯಾವ ಯಾವ ವಾರ ಯಾವ ಬಣ್ಣವನ್ನು ಹಾಕೋಬೇಕು? ಭಾಳ ಮುಖ್ಯವಾದ ಪ್ರಶ್ನೆಯೂ ಹೌದು, ಅಷ್ಟೇ ವೈಶಿಷ್ಟ್ಯ ವಿಚಿತ್ರ ಎರಡೂ ಇರೋ ಪ್ರಶ್ನೆ ಇದು. ಮಜಾ ಏನಾಗಿದೆ ಹೇಳ್ತೀನಿ ಕೇಳಿ. ಸ್ವತಂತ್ರ ಬಣ್ಣಗಳು ಅಂತ, ಮಿಶ್ರ ವರ್ಣಗಳು ಅಂತ, ಇದು ಎರಡು ಬೇರೆ ಬೇರೆ ಅಲ್ವಾ? ಈಗ ನೋಡಿ, ಉದಾಹರಣೆಗೆ ವಾರಗಳಿರೋದು 7. ಈ 7 ವಾರಗಳಿಗೆ 7 ಬಣ್ಣಗಳ ಲೆಕ್ಕ ನಾವು ತಗೊಂಡ್ರೆ ಹಾಗೆ ಬರೋದಿಲ್ಲ. ಶುಕ್ರವಾರ ಮತ್ತು ಸೋಮವಾರಗಳು ಬಿಳಿಯ ಬಣ್ಣಗಳನ್ನು ಹೆಚ್ಚಾಗಿ ಹೇಳ್ತಾರೆ, ಆಯಿತಾ? ಯಾಕೆಂದರೆ ಶುಕ್ರ ಮತ್ತು ಚಂದ್ರ ಇಬ್ಬರು ಶುಕ್ಲವರ್ಣದವರು, ಬಿಳಿಯ ಬಣ್ಣದವರು. ಅದೇ ಸೋಮವಾರ ಬದಲಾಗಿ ಭಾನುವಾರ ಮತ್ತು ಮಂಗಳವಾರಗಳು ಬಂದಾಗ ಕೆಂಪು ಬಣ್ಣ ಬರುತ್ತೆ. ಹಾಗೆಯೇ ಬುಧವಾರಕ್ಕೆ ಹಸಿರು ಬಣ್ಣ ಬರುತ್ತೆ, ಗುರುವಾರಕ್ಕೆ ಬಂಗಾರದ ಬಣ್ಣ ಬರುತ್ತೆ, ಶನಿವಾರಕ್ಕೆ ನೀಲಿ ಬಣ್ಣ ಬರುತ್ತೆ. ಹೀಗೆ 7 ದಿವಸಕ್ಕೆ 7 ವರ್ಣಗಳಾಗೋಯ್ತು. ರಾಹುಕೇತುಗೆ ಸಂಬಂಧಪಟ್ಟ ಯಾವ ವರ್ಣಗಳು ಇಲ್ಲ. ಇದೆಲ್ಲ ವಿಚಾರಗಳು. ಇದರ ಜೊತೆಯಲ್ಲಿ ನಾವು ಒಂದು ವಿಚಾರ ಏನು ತಿಳ್ಕೊಳ್ಬೇಕು ಅಂತಂದರೆ, ನಮ್ಮ ರಾಶಿ ಯಾವುದು ಇದನ್ನು ಮೊದಲು ತಿಳ್ಕೊಬೇಕು. ನಮ್ಮ ಜನ್ಮ ರಾಶಿ ಯಾವುದು, ಆ ರಾಶಿಗೆ ಅಧಿಪತಿ ಯಾರು, ಅದನ್ನು ನಾವು ಹೆಚ್ಚಾಗಿ ಕಾಯಸ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ. ಆ ರಾಶಿಗಳಿಗೆ ಬಣ್ಣಗಳು, ಹೌದು, ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಇರ್ತದೆ. ಈಗ ಉದಾಹರಣೆಗೆ ಸಿಂಹಸ್ಯ ಅಧಿಪತಿ ಸೂರ್ಯ, ಕರ್ಕಟ ಶನಿ ಶಾಕರ ಅಂತೇಳೆಲ್ಲ ಬರುತ್ತೆ. ಹಾಗೆ ನೀವು ಯಾವ ರಾಶಿಯವರು? ಈಗ ಉದಾಹರಣೆಗೆ ಒಬ್ಬ ಮೀನ ರಾಶಿಯವರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಮೀನ ರಾಶಿಗೆ ಅಧಿಪತಿ ಯಾರು? ಗುರು. ಗುರುವಿಗೆ ಹೇಳಿಸಿದಂಥ ಬಣ್ಣ ಯಾವುದು? 3 ರೀತಿಯ ಬಣ್ಣಗಳನ್ನು ಹೇಳಬಹುದು ಗುರುವಿಗೆ. ಅದು ಕೇವಲ ಶುಭ್ರವರ್ಣವಾಗಿರಬೇಕು, ಹಳದಿ ಇಲ್ಲ ಬಂಗಾರದ ಬಣ್ಣ, ಇಲ್ಲ ಅಂತಂದರೆ ಹಳದಿ ಬಂಗಾರ 2 ಮಿಶ್ರಣವಾಗಿರ್ತಕ್ಕಂಥ ತೆಳುವು ಜೇನುತುಪ್ಪದ ಬಣ್ಣ. ಈ 3 ಬಣ್ಣಗಳನ್ನು ಗುರುವಿಗೆ ಹೇಳ್ತದೆ. ಹಾಗೆ ಆಯಾಯ ರಾಶಿಯಲ್ಲಿ ಹುಟ್ಟಿದವರು ಅವರವರ ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣ ಮತ್ತು ಅದರ ಅಡ್ಜಸೆಂಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬರ್ತಕ್ಕಂಥ ಬಣ್ಣಗಳನ್ನು ಬಳಸ್ತಕ್ಕಂಥದ್ದು. ಪಿಂಕ್ ಇರಬಹುದು, ನೀಲಿ ಇರಬಹುದು, ಹಸಿರು ಇರಬಹುದು, ಹಳದಿ ಇರಬಹುದು. ಇವೆಲ್ಲವೂ ಕೂಡ, ಉದಾಹರಣೆ ಪಿಂಕ್ ಅಂತ ತಗೊಳ್ಳೋದಾದರೆ ಕೆಂಪು ಮತ್ತು ಬಿಳಿ, ತಿಳಿಯಾಗಿರ್ತಕ್ಕಂಥ ಬಿಳಿ ಕರ್ಕಾಟಕ ರಾಶಿಯವರಿಗೂ ಸಹ ಬರ್ತದೆ, ಸಿಂಹ ರಾಶಿಯವರಿಗೂ ಸಹ ಬರ್ತದೆ. ಹೀಗಿರ್ತಕ್ಕಂಥ ವರ್ಣಗಳನ್ನು ನೋಡಬೇಕು. ಇನ್ನು ಕೆಲವು ರಾಶಿಯವರಿಗೆ ಏನಾಗ್ತದೆ ಅಂತಂದರೆ, ಆಯಾಯ ಬಣ್ಣಗಳು ವೈರುಧ್ಯಮಯವಾಗಿರ್ತಕ್ಕಂಥ ಬಣ್ಣಗಳಾಗಿರ್ತವೆ. ಈಗ ಉದಾಹರಣೆ ಮಕರ ಕುಂಭ ರಾಶಿಯವರಿಗೆ ನೀಲಿ ಅಥವಾ ಕಪ್ಪು, ತಿಳಿ ನೀಲಿ, ಅಥವಾ ಅದರಲ್ಲಿ ನೀಲಿನ ಅನೇಕ ಥರಗಳಿದೆಯಲ್ಲ. ರಾಯಲ್ ಬ್ಲೂ ಬೇರೆ, ನೇವಿ ಬ್ಲೂ ಬೇರೆ, ಸ್ಕೈ ಬ್ಲೂ ಬೇರೆ, ಸಯಾನ್ ಪರ್ಪಲ್ ಬ್ಲೂ ಬೇರೆ, ನೇರಳೆ ಕಲರು, ಹೀಗೆ ಲ್ಯಾವೆಂಡರ್ ಕಲರ್, ಬೇರೆ ಬೇರೆ ಎಲ್ಲ ಬರ್ತದೆ. ಈಗ ನೀವು ಮಧ್ಯದಲ್ಲಿ ಹೇಳೋದಕ್ಕಿಂತ ಮೇಷರಾಶಿ ಅಂತಲೇ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೆಲವರಿಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಸಿಗತ್ತೆ ಅನ್ಸುತ್ತೆ. ಹೌದಲ್ಲ? ಈಗ ನಕ್ಷತ್ರಗಳು ಕೂಡ ಬರ್ತದೆಯಲ್ಲ, ಯಾವ್ಯಾವ ನಕ್ಷತ್ರಗಳು ಅಂತೇಳಿ ಅದನ್ನು ಕೂಡ ನೋಡ್ಕೊಳ್ಬೇಕು. ಈಗ ಸುಮ್ಮನೆ ಸ್ಥೂಲವಾಗಿ ಒಂದ್ಸರಿ ಹೇಳ್ಬಿಡ್ತೀನಿ ನಾನು. ಮೇಷರಾಶಿಯವರಿಗೆ ಕೆಂಪು, ಅದರ ಅಡ್ಜಸೆಂಟ್ ಕಲರ್ಸ್. ವೃಷಭಕ್ಕೆ ಬಿಳಿ, ಮಿಥುನಕ್ಕೆ ಹಸಿರು, ಕರ್ಕಾಟಕಕ್ಕೂ ಬಿಳಿ, ಸಿಂಹಕ್ಕೆ ಕೆಂಪು, ಕನ್ಯಾ ರಾಶಿಗೆ ಹಸಿರು, ತುಲಾ ರಾಶಿಗೆ ಬಿಳಿ, ವೃಶ್ಚಿಕ ರಾಶಿಗೆ ಕೆಂಪು, ಧನು ರಾಶಿಗೆ ಗೋಲ್ಡನ್ ಕಲರ್ ಅಥವಾ ಹಳದಿ, ಮಕರ ಕುಂಭ 2 ರಾಶಿಗೂ ನೀಲಿ ಅಥವಾ ಕಪ್ಪು, ಬ್ರೌನಿಶ್ ಅಂತ ಕೂಡ ಚಾಕ್ಲೇಟ್ ಕಲರ್ ಕೂಡ ಬರ್ತದೆ. ಹಾಗೆಯೇ ಮೀನರಾಶಿ ಕೂಡ ಗೋಲ್ಡನ್, ಯೆಲ್ಲೋ, ಜೇನುತುಪ್ಪದ ಕಲರ್, ಹಳದಿ ಇತ್ಯಾದಿ ಬಣ್ಣಗಳು ಮೀನರಾಶಿಯವರಿಗೆ ಬರುತ್ತೆ. ಇದರಲ್ಲಿ ಏನಾಗ್ತದೆ ಅಂತಂದರೆ ನಕ್ಷತ್ರಗಳಿಗೆ ಕೂಡ ಗ್ರಹಸ್ಥಿತಿ ಇದೆ. ಭಾರಿ ವಿಚಿತ್ರ ಅಂತಂದ್ರೆ ಅದು. ಈ ಉದಾಹರಣೆಗೆ ಅಶ್ವಿನಿ ಮಘ ಮೂಲ ನಕ್ಷತ್ರದವರಿಗೆ ಸಂಬಂಧಪಟ್ಟು ಕೇತು ಆಗ್ತಾನೆ.
ಆ ನಕ್ಷತ್ರಗಳಿಗೆ. ಅವರು ಕಲರ್ ಬೇರೆ ಬೇರೆ ಕಲರ್ ಡ್ರೆಸ್ಗಳು, ಮಿಕ್ಸೆಡ್ ಕಲರ್ ಡ್ರೆಸ್ಗಳನ್ನು ಕೂಡ ಹಾಕ್ಬೋದಾಗಿರುತ್ತೆ. ಹಾಗೆ ಭರಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಶುಕ್ರ ಆಗ್ತಾನೆ. ಹೆಚ್ಚು ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ ಬಿಳಿಯ ಬಣ್ಣ ಅವರಿಗೆ ಹೆಚ್ಚು ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ. ಹೀಗೆ ಕೃತಿಕಾ ನಕ್ಷತ್ರಕ್ಕೆ ಬಂದಾಗ ಸೂರ್ಯ ಬರ್ತಾನೆ, ಅವರಿಗೆ ಕೆಂಪು ಬಣ್ಣಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ. ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಂತ ಹೇಳ್ಬೋದು. ಹಾಗೆ ರೋಹಿಣಿ ನಕ್ಷತ್ರದ ಹುಟ್ಟಿದವರಿಗೆ ಚಂದ್ರ ಅಧಿಪತಿ ಆಗ್ತಾನೆ. ಬಿಳಿಯ ಬಣ್ಣ, ವಿಶೇಷವಾಗಿ ಅದರಲ್ಲೂ ರೋಹಿಣಿ, ಹಸ್ತ, ಶ್ರವಣ ಈ 3 ನಕ್ಷತ್ರದವರಿಗೆ ಬಿಳಿಯ ಬಣ್ಣವೂ ಬರ್ತದೆ. ತಿಳಿಯಾಗಿರ್ತಕ್ಕಂತಹ ಬೂದು ಬಣ್ಣ ಕೂಡ, ಬ್ರೌನಿಷ್ ಅಂತ ಹೇಳ್ತಾರಲ್ಲ ಆ ಬಣ್ಣ, ಲೈಟ್ ಸಿಮೆಂಟ್ ಕಲರ್ ಕೂಡ ಬರುತ್ತೆ. ಇದು ರೋಹಿಣಿ, ಹಸ್ತ, ಶ್ರವಣ. ಆದರೆ ಇನ್ನು ಮುಂದಿಂದು ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರಗಳಿಗೂ ಸಹ ಅಧಿಪತಿಯಾಗಿರ್ತಕ್ಕಂಥವನು ಮಂಗಳ. ಈ 3 ನಕ್ಷತ್ರ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮರೂನ್ ಕಲರು, ಡಾರ್ಕ್ ರೆಡ್ಡು, ಆಯಿಲ್ ರೆಡ್ಡು, ತಿಳಿ ಆಗಿರ್ತಕ್ಕಂಥ ಕೆಂಪು, ಪಿಂಕು ಇತ್ಯಾದಿಗಳೆಲ್ಲ ಹೆಚ್ಚು ಒಂದು ಒಳ್ಳೆಯ ವೈಬ್ರೇಷನನ್ನು ಕೊಡುತ್ತೆ. ಹಾಗೆಯೇ ಮುಂದಿಂದು ಆರ್ದ್ರ, ಸ್ವಾತಿ, ಶತಭಿಷ ಈ 3 ನಕ್ಷತ್ರಗಳಿಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ರಾಹು ಆಗಿರ್ತಾನೆ. ರಾಹು ಆಗಿರೋದ್ರಿಂದ ಈ ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರು ತಿಳಿಯಾಗಿರ್ತಕ್ಕಂಥ ಡಾರ್ಕ್ ಕಲರ್ಸ್, ಬ್ರೌನಿಷ್ ಇರ್ಬೋದು, ಚಾಕ್ಲೇಟ್ ಕಲರ್ ಇರಬಹುದು, ಅಥವಾ ತಿಳಿಯಾಗಿರ್ತಕ್ಕಂಥ ಕಪ್ಪು ಬಣ್ಣ ಇರಬಹುದು, ಅಥವಾ ಸಿಮೆಂಟ್ ಕಲರು, ಡಾರ್ಕ್ ಸಿಮೆಂಟ್ ಕಲರು ಇತ್ಯಾದಿಗಳನ್ನೆಲ್ಲ ಇವರಿಗೆ ಊಹಿಸಬಹುದು. ಬೂದು ಬಣ್ಣ ಇರಬಹುದು, ಗ್ರೇ ಕಲರ್ ಇರಬಹುದು. ಇದೆಲ್ಲ ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ತುಂಬ ಉತ್ತಮ. ಹಾಗೆಯೇ ಮುಂದೆಂದು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಗುರುವಿನ ಆಧಿಪತ್ಯ ಇರತಕ್ಕಂಥ ಈ 3 ರಾಶಿಗಳವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಬಂಗಾರ, ಹಳದಿ ಅಥವಾ ಬೆಳ್ಳಿಯ ಬಣ್ಣ, ಅಥವಾ 2 ಮಿಕ್ಸ್ ಆಗಿ ಬರ್ತಕ್ಕಂಥ ಬಣ್ಣಗಳು, ಜೇನುತುಪ್ಪದ ಕಲರು, ತಿಳಿ ಜೇನುತುಪ್ಪದ ಕಲರ್ ಇರ್ಬೋದು, ಬಂಗಾರದ ಬಣ್ಣ ಹೇಳಿದ್ನಲ್ಲ, ಈ ಥರದ ವರ್ಣಗಳನ್ನು ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟು ಹೇಳ್ಬೋದು. ಯಾಕೆಂದರೆ ಆ ನಕ್ಷತ್ರಕ್ಕೆ ಅಧಿಪತಿ ಗುರು ಆಗಿರ್ತಾನೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳವರಿಗೆ ಹೆಚ್ಚಾಗಿ ಅವರಿಗೆ ಆ ಡಾರ್ಕ್ ಕಲರ್ಸ್ ಹೆಚ್ಚು ಇಷ್ಟ ಆಗ್ತದೆ. ಸ್ವಲ್ಪ ಡಾರ್ಕ್ ಕಲರ್ನ ಹೆಚ್ಚು ಇಷ್ಟಪಡ್ತಾರೆ ಅವರು. ಕಾರಣ ಏನು ಅಂತಂದರೆ ಅದಕ್ಕೆ ಆ ಅಧಿಪತಿ ಆಗಿರ್ತಕ್ಕಂಥವನು, ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು ಶನಿ. ಅಷ್ಟೇ ಅಲ್ಲ, ಅವ್ರು ಪಡದೇ ಇರಲಿ, ಅವರಿಗೆ ಆ ಡಾರ್ಕ್ ಕಲರ್ನಲ್ಲಿ ಎದ್ದು ಕಾಣಿಸ್ತಾರೆ. ಅವರಿಗೆ ಅದು ಒಪ್ಪುತ್ತದೆ ಕೂಡ, ಮ್ಯಾಚ್ ಕೂಡ ಆಗ್ತದೆ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಕಾರಣ ಏನು ಅಂತಂದರೆ ಇದಕ್ಕೆ ಕಾರಣ ಶನೈಶ್ಚರ, ಈ ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳಿಗೂ ಸಹ ಗ್ರಹ ಮತ್ತು ದೇವತೆ ಆಗಿರ್ತಕ್ಕಂಥವನು. ಹಾಗಾಗಿ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟು ಕೂಡ ಅದಕ್ಕೆ ನೀಲಿ ಇರಬಹುದು. ಅದೇ 4-5 ಥರದ ನೀಲಿಯನ್ನು ಹೇಳಿದ್ನಲ್ಲ, ಲ್ಯಾವೆಂಡರ್ ಇರ್ಬೋದು, ಪರ್ಪಲ್ ಇರ್ಬೋದು, ನೇರಳೆ ಕಲರ್ ಇರ್ಬೋದು, ಸ್ಕೈ ಬ್ಲೂ, ನೇವಿ ಬ್ಲೂ, ರಾಯಲ್ ಬ್ಲೂ ಎಲ್ಲ ರೀತಿಯ ನೀಲಿ ಬಣ್ಣ, ಕಪ್ಪು ಬಣ್ಣ ಕೂಡ ಬರ್ತದೆ. ಇನ್ನು ಕೊನೆಯದಾಗಿ ಬಾಕಿ ಉಳಿದಿರ್ತಕ್ಕಂಥದ್ದು ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳಿಗೆ ದೇವತೆ ಇರ್ತಕ್ಕಂಥದ್ದು ಬುಧಂ ನಾರಾಯಣಂ, ಹರಿದ್ವರ್ಣ ಅಂತ ಹೇಳ್ತಾರೆ ಬುಧನಿಗೆ. ಹಸುರಿನ ಎಲ್ಲ ರೀತಿಯ ಛಾಯೆ ಇರ್ತಕ್ಕಂಥ ಬಣ್ಣಗಳೂ ಬರ್ತದೆ. ಮಿತ್ರವರ್ಣವಾಗಿರ್ತಕ್ಕಂಥ ಕೆಂಪು ಕೂಡ ಬರ್ತದೆ, ಡಾರ್ಕ್ ಆಯಿಲ್ ರೆಡ್ ಕೂಡ ಬರ್ತದೆ. ಇದಲ್ಲದೆ ಪರಮಮಿತ್ರವರ್ಣವಾಗಿರ್ತಕ್ಕಂಥ ಬಿಳಿ ಕೂಡ ಬರ್ತದೆ, ಹಳದಿ ಕೂಡ ಬರ್ತದೆ. ಹೀಗಾಗಿ ಈ ಎಲ್ಲ ನೋಡ್ಕೊಳ್ಬೇಕಾಗ್ತದೆ, ಆ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕು. ಮತ್ತು ಎಷ್ಟೋ ಸಂದರ್ಭ ಈಗ ಹಾಕ್ಕೊಂಡಿರ್ತಕ್ಕಂಥ ಈ ಬಣ್ಣಗಳನ್ನು ಏನು ಹೇಳಿದೆ, ಈ 9 ಒಟ್ಟಾರೆ 27 ನಕ್ಷತ್ರಕ್ಕೆ ಸಂಬಂಧಪಟ್ಟು ಏನು ಹೇಳಿದೆ, ಇದರಲ್ಲೂ ಒಂದು ಸ್ವಲ್ಪ ಸಮಸ್ಯೆ ಇದೆ. ಏನಂತಂದರೆ ಅವರ ಜನ್ಮಸ್ಥಿತಿಯಲ್ಲಿ ಕುಂಡಲಿಯಲ್ಲಿ ಒಂದೊಮ್ಮೆ ಯಾವ ವರ್ಣವನ್ನು ನಾವು ಹೇಳಿರ್ತೇವೆ, ಈ ವರ್ಣ ಅವರಿಗೆ ಒಳ್ಳೆಯದು ಅಂಥೇಳಿ, ಅಂಥ ಸಂದರ್ಭದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟು ನಕ್ಷತ್ರಕ್ಕೆ ಸಂಬಂಧಪಟ್ಟು ಹೇಳಿರ್ತೇವೆ. ಚಂದ್ರನೇ ಮಾರಕನಾಗಿದ್ದರೆ ಜಾತಕದಲ್ಲಿ, ಅಂಥ ಸಂದರ್ಭದಲ್ಲಿ ಚಂದ್ರನೇ ಮಾರಕನಾಗಿದ್ದಾಗ ಆ ವರ್ಣವನ್ನು ಹಾಕ್ಕೊಂಡಾಗ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ಆ ವರ್ಣದ ಮುಖಾಂತರವಾಗಿ ನಮ್ಮ ಶರೀರಕ್ಕೆ ಸೂರ್ಯನ ಕಿರಣಗಳು ನಮ್ಮ ಶರೀರಕ್ಕೆ ಪ್ರವೇಶವನ್ನು ಮಾಡುತ್ತೆ. ಇದರಿಂದ ಕೆಲವು ಬದಲಾವಣೆಗಳಾಗುತ್ತೆ. ಅದೇನು ಬದಲಾವಣೆ ಅಂತೇಳಿ ಮುಂದೆ ಸಮಯ ಸಿಕ್ಕಾಗ ನೋಡೋಣ. ಗುರುಗಳೇ, ಇವತ್ತು ಒಂಟಿಕೊಪ್ಪಲಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಗ್ಗೆ, ಬಹಳ ಐತಿಹ್ಯದ ಬಗ್ಗೆ ತಿಳಿಸ್ತಾ ಇದ್ರಿ ತಾವು. ಅಲ್ಲಿಗೆ ಹೋಗೋದ್ರಿಂದ ಯಾವ ದೋಷವನ್ನು ನಾವು ಕಳೆದುಕೊಳ್ಬಹುದು? ಅಲ್ಲಿ ಹೋಗಿ ದರ್ಶನ ಮಾಡಿ ಅನುಗ್ರಹ ಪಡೆದು ಬರೋದ್ರಿಂದ 3 ರೀತಿಯ ಪ್ರಧಾನ ದೋಷಗಳನ್ನು ನಾವು ಕಳ್ಕೊಬೋದು. ಮೊದಲನೇದು ಋಣಬಾಧೆಯನ್ನು ಕಳ್ಕೊಳ್ಬೋದು. ಕಾರಣ ಏನು ಅಂತಂದರೆ ಬಹಳ ವಿಶೇಷವಾಗಿ
ಅಲ್ಲಿ ಸನ್ನಿಧಾನವನ್ನು ಕೊಡುವಾಗ ಅಲ್ಲಿ ಶ್ರೀಯಂತ್ರಾದಿಗಳನ್ನು ಸ್ಥಾಪನೆ ಮಾಡಿಕೊಟ್ಟಿರುವಂಥ ಒಂದು ವಿಚಾರ ಅದು. ವಿಗ್ರಹ, ಅಲ್ಲಿರ್ತಕ್ಕಂತಹ ಸ್ವಾಮಿಯ ಒಂದು ಪ್ರತಿಮೆ ಏನಿದೆ, ಆ ವಿಗ್ರಹ ಅನ್ನೋದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾಗ ಅದು. ಹಾಗಾಗಿ ಭೂಮಿಯಲ್ಲಿ ಅದಕ್ಕೆ ಶುದ್ಧಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಮೃತ್ತಿಕಾ ಸಂಗ್ರಹಣ ಇರ್ಬೋದು, ಅಂಕುರಾರ್ಪಣ ಇರ್ಬೋದು, ಶಿಲಾನ್ಯಾಸ ಇರ್ಬೋದು, ನಿಧಿ ಕುಂಭ ಸ್ಥಾಪನೆ ಇರ್ಬೋದು, ಗೋಪುರ ಇರ್ಬೋದು, ರಾಜಗೋಪುರ ಇರ್ಬೋದು, ಅಥವಾ ಕಲಶಗಳಿರ್ಬೋದು, ಧ್ವಜಸ್ತಂಭ ಇರ್ಬೋದು, ಏನು ಬೇಕಲ್ಲ. ಒಂದು ಬಿಂಬದಲ್ಲಿ ದೇವತಾ ಸನ್ನಿಧಾನವನ್ನು ತಂದು ನಿಲ್ಲಿಸಬೇಕಿದ್ರೆ, ದೇವತಾ ಚೈತನ್ಯವನ್ನು ಒಂದು ಬಿಂಬದಲ್ಲಿ ಕೊಡಬೇಕಿದ್ರೆ ಆ ಬಿಂಬಕ್ಕೆ ಕೆಲವು ಲಕ್ಷಣಗಳುಂಟು. ಆ ಬಿಂಬವನ್ನು ದರ್ಶನ ಮಾಡೋದಕ್ಕೆ ಕೂಡ ನಾವೆಷ್ಟೋ ಸರಿ ದೇವಸ್ಥಾನಕ್ಕೆ ಹೋದಾಗ ಹೋಗಿ ಸೀದಾ ನೋಡಿಬಿಟ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕ್ರಮ ಅಲ್ಲವೇ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಮೊದಲು ಸ್ವಾಮಿಯ ದೇವಸ್ಥಾನಕ್ಕೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನಾವು ಶಿಖರವನ್ನು ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಶಿಖರ ದರ್ಶನ ಮಾಡಿದ ನಂತರ ಬಲಿಪೀಠದ ಹತ್ರ ನಮಸ್ಕಾರ ಮಾಡಿ ದೇವರ ಬಲಭಾಗಕ್ಕೆ ನಮ್ಮ ಎಡಭಾಗದಿಂದ ಪ್ರವೇಶವನ್ನು ನಾವು ಮಾಡಬೇಕು. ಆನಂತರ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ, ಅಲ್ಲಿ ಬಗ್ಗಬೇಕು. ನಾವು ಪ್ರಧಾನ ದ್ವಾರದ ಹತ್ರ ಬಗ್ಗಬೇಕು. ಬಗ್ಗೋದೇ ಇಲ್ಲ ನಾವು. ಯಾಕೆ ಪ್ರಧಾನ ದ್ವಾರದ ಹತ್ರ ಬಗ್ಗಬೇಕು ಅಂತಂದರೆ, ಅಲ್ಲಿಂದಲೇ ನಿಜವಾಗಿ ನಮ್ಮ ಶರೀರಕ್ಕೆ ದೇವತಾ ಚೈತನ್ಯ ಅಯಸ್ಕಾಂತೀಯ ಶಕ್ತಿಯನ್ನು ನಮ್ಮ ಶರೀರ ಸ್ಪರ್ಶ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತದೆ. ಹಾಗಾಗಿ ಬಗ್ಗಿದಾಗ ಏನಾಗ್ತದೆ ಅಂತಂದರೆ, ನಮ್ಮ ಶರೀರದ ಚಕ್ರಗಳು ಸಮಾನ ರೇಖೆಯಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿ ಹೋಗಿ ಆ ಬಗ್ಗಿ ಒಳಗಡೆ ಹೋಗತಕ್ಕಂಥದ್ದು ರಿಸೀವಿಂಗ್ ಅಲ್ಲಿಂದಲೇ ಆರಂಭ ಆಗಿಬಿಡುತ್ತೆ. ಇರಲಿ, ಒಟ್ಟಾರೆ ಈ ಕ್ಷೇತ್ರದಲ್ಲಿ 3 ರೀತಿಯ ವಿಷಯಗಳು ಅಂತಂದೆ. ಮೊದಲನೇದಾಗಿ ಋಣಬಾಧ ನಿವೃತ್ತಿಗೋಸ್ಕರವಾಗಿ ಅಲ್ಲಿ ವೆಂಕಟರಮಣನನ್ನು ಶ್ರೀಯಂತ್ರದ ಮೇಲೆ ಸ್ಥಾಪನೆ ಮಾಡಿರೋದಾದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಆರ್ಥಿಕ ಮುಗ್ಗಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ. ಇಲ್ಲಿ ವೆಂಕಟರಮಣನಿಗೆ ಸೇವೆ ಮಾಡ್ತಕ್ಕಂಥದ್ದೇನಂತಂದರೆ, ವಿಶೇಷವಾಗಿ ಧಾನ್ಯ ರೂಪದಲ್ಲಿರಬಹುದು, ಅಥವಾ ಧನ ರೂಪದಲ್ಲಿರಬಹುದು, ಆಭರಣ ರೂಪದಲ್ಲಿರಬಹುದು, ಹೋಗಿ ಒಪ್ಪಿಸ್ತಕ್ಕಂಥದ್ದು ನಿಮ್ಮ ಶಕ್ತಿಯಾನುಸಾರ. ಅದಕ್ಕೆ ನಾವು ಅಷ್ಟು ಇಷ್ಟು ಅಂತ ಹೇಳ್ತಕ್ಕಂಥದ್ದು ಎಲ್ಲೂ ಯಾವ ಕ್ಷೇತ್ರದಲ್ಲೂ ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕು ಅಂತ ಹೇಳ್ತಾರೆ, ಅಥವಾ ಅಲ್ಲಿ ಲಿಸ್ಟ್ ಹಾಕಿಟ್ಬಿಟ್ಟು ಇಂತಿಷ್ಟು ಅಂತೇಳಿ ಹೇಳ್ತಾರೆ ಅಂತಂದ್ರೆ ಅದು ವ್ಯಾಪಾರ ಅಂತ ಲೆಕ್ಕ. ಹಾಗಾಗಿ ಆ ವ್ಯಾಪಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗಬೇಡಿ. ನಿಮಗೇನು ಸಮಸ್ಯೆ ಇದೆ, ಋಣಬಾಧ ನಿವೃತ್ತಿ ಮೊದಲನೇದಾಗಿ. ಎರಡನೇದಲ್ಲಿ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ತದೆ. ಕೆಲವು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ, ವಿಶೇಷವಾಗಿ ಸಂತತಿ ಅಭಿವೃದ್ಧಿ ಇರಬಹುದು, ಅಥವಾ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಬಂಧಕಗಳಿರಬಹುದು. ಅಂದರೆ ಯಾರಿಗಾರು ಮದುವೆ ಆಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥದ್ದು ಶ್ರೀಯಂತ್ರ ಅಲ್ವಾ, ಪ್ರಕೃತಿ ತತ್ವಾತ್ಮಕವಾಗಿರ್ತಕ್ಕಂಥ ಒಂದು ಯಂತ್ರದ ಮೇಲೆ ಇರುವಂಥ ಶ್ರೀನಿವಾಸರ ವಿಗ್ರಹ ಆಗಿರೋದ್ರಿಂದ ಪ್ರಕೃತಿ ತತ್ವ ಅಂತಂದರೆ ಯಾಕೆ, ನಾನು ಹಿಂದೊಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ಕೂಡ, ಪ್ರಕೃತಿ ತತ್ವದ ಆರಾಧನೆ ನಾವು ಯಾಕೆ ಮಾಡ್ತೇವೆ ಅಂತಂದರೆ ನಮ್ಮ ಸಂತತಿ ಮುಂದುವರಿಬೇಕು, ಹೊಸ ಒಂದು ಉತ್ಪತ್ತಿ ಆಗಬೇಕು ಅಂತ. ಸಂಸಾರ ಅಥವಾ ಮದುವೆ ಕೂಡ ಉದ್ದೇಶ ಅದೇ ಆಗಿರ್ತದೆ. ಹಾಗಾಗಿ ಆ ಒಂದು ಸಂದರ್ಭಕ್ಕೂ ಕೂಡ ಅನುಗ್ರಹ ಅಂತಕ್ಕಂಥದ್ದು ಅಲ್ಲಿ ತುಂಬ ಚೆನ್ನಾಗಿ ದೊರಕತಕ್ಕಂಥ ಅವಕಾಶ ಇರುತ್ತೆ. ಅಲ್ಲಿ ಕೂಡ ಹೋಗಿ ಕಲ್ಯಾಣೋತ್ಸವ ಇತ್ಯಾದಿಗಳು ನಿಮ್ಮ ಶಕ್ತಿಯಾನುಸಾರ ಮಾಡಿ, ಅಥವಾ ಒಂದು ಜೋಡಿ ವಸ್ತ್ರಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಒಂದು ಪುರುಷ ಮತ್ತು ಒಂದು ಸ್ತ್ರೀ ಸಂಬಂಧಪಟ್ಟು ಅದೇ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳಿರಬಹುದು, ಅಥವಾ ಬಾಸಿಂಗ ಇರಬಹುದು, ಅಥವಾ ಕಾಲುಂಗುರ ಇರಬಹುದು, ಕಂಕಣ ಇರಬಹುದು, ಇತ್ಯಾದಿಗಳನ್ನು ಅಲ್ಲಿ ಸ್ವಾಮಿಗೆ ಅರ್ಪಣೆ ಮಾಡಿ ಅದಕ್ಕೆ ಪ್ರಸಾದ ರೂಪವಾಗಿ ಇಸ್ಕೊಂಡು ಬರ್ತಕ್ಕಂಥದ್ದು ಕೂಡ ವಿವಾಹಾದಿ ಮಂಗಳ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೊಡ್ತದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಂತತಿ ಪ್ರಾಪ್ತಿಗೆ ಕೂಡ ಅಲ್ಲಿ ತೊಟ್ಟಿಲು ಸೇವೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಕ್ರಮ ಇದೆ. ಸ್ವಾಮಿಯ ಉತ್ಸವ ಇದ್ದಾಗ, ಬ್ರಹ್ಮರಥೋತ್ಸವ ಇದ್ದಾಗ, ಅಮಾವಾಸ್ಯೆ ಶುಕ್ರವಾರಗಳಲ್ಲಿ ಪ್ರಾಕಾರೋತ್ಸವಾದಿಗಳು ಕೂಡ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಅಲ್ಲಿ ಹೋಗಿ ಆ ಉತ್ಸವದಲ್ಲಿ ಭಾಗವಹಿಸಿ ತೊಟ್ಟಿಲು ಸೇವೆ ಇತ್ಯಾದಿಗಳನ್ನು, ಅಥವಾ ಪ್ರಭಾತ ಸೇವೆ, ಶಯನ ಸೇವೆ ಇತ್ಯಾದಿಗಳೇನಿರ್ತದೆ ಇದನ್ನು ಆ ಸ್ವಾಮಿಗೆ ಸಲ್ಲಿಸಿ ಬರೋದರಿಂದ ಕೂಡ ಸಂತಾನಾದಿ ಮಂಗಳ ಒಂದು ಅಭಿವೃದ್ಧಿಯನ್ನು, ಸೌಮಾಂಗಲ್ಯವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಾನ. ಪ್ರಯತ್ನ ಮಾಡಲಿ. ಎಲ್ಲೇ ಹೋದರೂ ಕೂಡ ವಿಶ್ವಾಸ ಫಲದಾಯಕ. ನಂಬಿಕೆ ಇಟ್ಟು ವ್ಯವಹರಿಸಿದರೆ ಮಾತ್ರವೇ ಫಲ. ನಾಳೆ ಬೆಳಿಗ್ಗೆ ನಾನು ಜೀವಂತವಾಗಿ ಹೇಳ್ತೇನೆ ಹೇಳೋ ನಂಬಿಕೆ ಇದ್ದು ಮಲಗಿದರೆ ರಾತ್ರಿ ಮಲಗಿದಾಗ ನಿದ್ದೆ ಬರುತ್ತೆ. ಇಲ್ಲಾಂದರೆ ಗುರುಗಳೇ, ಅದಕ್ಕೆ ಹೇಳೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದಲ್ಲ, ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಿರ್ಬೇಕು. ಆದರೆ ಇವತ್ತು ವಿಶೇಷವಾದ ಒಂಟಿಕೊಪ್ಪಲಿನಲ್ಲಿ ನೆಲೆ ನಿಂತಿರುವಂಥ ವೆಂಕಟರಮಣನ ಒಂದು ಸಾನ್ನಿಧ್ಯದ ವೈಶಿಷ್ಟ್ಯತೆಯ ಕುರಿತಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ.
ಬ್ರಹ್ಮಾನಂದ ಗುರುಗಳು. ಬ್ರಹ್ಮ ಚೈತನ್ಯ ಮಹಾರಾಜ್ ಅಂತ ನಾವು ಕೂಡ ಕೇಳ್ತೇವೆ, ಅವರ ಶಿಷ್ಯರು ಅಂತ ಹೇಳಿದ್ರಿ. ಬ್ರಹ್ಮ ಚೈತನ್ಯ ಮಹಾರಾಜರ ಒಂದು ಅದ್ಭುತವಾದ ಚಿಂತನೆಗಳನ್ನು ನಾವು ಬೆಂಗಳೂರಿನಲ್ಲಿ ಕೂಡ ಅವ್ರದ್ದೊಂದು ಆಶ್ರಮವನ್ನು ನಾನು ನೋಡಿದ್ದೆ. ಸೊ ಅಂತಹ ಪುಣ್ಯ ಚೇತನದ ಹಾದಿಯಲ್ಲಿ ನಡೆದಂತಹ ಬ್ರಹ್ಮಾನಂದ ಮಹಾರಾಜರ ಒಂದು ಕ್ಷೇತ್ರ ಬೆಳಗಾವಿಯಲ್ಲಿ ಇದೆ ಅಂತ ಹೇಳಿದ್ರಿ. ದೇಹವನ್ನು ಬಿಟ್ಟಿದ್ದಾರೆ, ಆದರೆ ಈಗಲೂ ಕೂಡ ಅವರನ್ನ ಬಯಸಿ ಬರುವಂತಹ ಭಕ್ತರನ್ನ ಕಾಯ್ತಿದ್ದಾರೆ ಅಂತ ಹೇಳಿದ್ರಿ. ಚೈತನ್ಯ ರೂಪದಲ್ಲಿ ನೆಲೆಸಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಏನು ದೋಷವನ್ನ ಪರಿಹರಿಸ್ಕೋಬಹುದು? ಅವಿವೇಕದಿಂದ ಆಗ್ತಕ್ಕಂಥ ಅನಾಹುತಗಳು, ಎಷ್ಟೋ ಸಂದರ್ಭ ಅಜ್ಞಾನದಿಂದ, ತಿಳುವಳಿಕೆ ಇಲ್ಲದೆ ಎಷ್ಟೋ ಥರದ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೇವೆ. ಅಂಥವರಿಗೆ ಅಲ್ಲಿ ಹೋಗಿ ಕ್ಷಮಾಯಾಚನೆಯನ್ನು ಮಾಡಿ, ಇನ್ನು ಮುಂದೆ ನಾನು ಈ ತಪ್ಪುಗಳನ್ನು ಮಾಡುವುದಿಲ್ಲ ಅಂಥೇಳಿ ಕ್ಷಮಾಯಾಚನೆಯನ್ನು ಮಾಡಿ ಬರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ. ಅದು ಇದು ಅಂತ ಇಲ್ಲ, ಇದು ಒಂದು. ಅಲ್ಲಿ ಹೋಗಿ ಕೃಷ್ಣ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ಬಂದು ಧ್ಯಾನಾದಿಗಳನ್ನು ಮಾಡಿ ಸೇವೆಗಳನ್ನು ಮಾಡ್ತಕ್ಕಂಥದ್ದು. ನೋಡಿ, ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ನಾವು ಯಾವುದೇ ಒಂದು ಮಹಾತ್ಮರ ಸನ್ನಿಧಾನಕ್ಕೆ ಹೋಗಲಿ ಅಥವಾ ದೇವತಾ ಸಾನ್ನಿಧ್ಯಕ್ಕೆ ಹೋಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಲಿ, ಅಲ್ಲಿ ನಿಂತು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀಚ ಸೇವೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲ ಕೂಡ. ನೀಚ ಸೇವೆ ಅಂತಂದ್ರೆ ಅಲ್ಲಿ ಯಾರೋ ನೀಚರು ಇರ್ತಾರೋ ಅವ್ರು ಸೇವೆ ಮಾಡಬೇಕಾ? ಅಲ್ಲ. ನೀಚ ಸೇವೆ ಅಂತಂದರೆ ಬಗ್ಗಿ, ನೀಚ ಅಂದರೆ ಕೆಳಗೆ ಅಂತ ನಾನು ಹೇಳಿದ್ದೇನೆ ಹಿಂದೊಂದು ಸಾರಿ. ಹಾಗಾಗಿ ಕೆಳಭಾಗದಲ್ಲಿ ಅಂದರೆ ಮನುಷ್ಯ ಸಂಪೂರ್ಣವಾಗಿ ಅಲ್ಲಿ ಹೋಗೋದು ಯಾಕೆ? ಯಾವತ್ತೂ ನೆನ್ಪಿಟ್ಕೋಬೇಕು, ಕ್ಷೇತ್ರಕ್ಕೆ ನಾವು ಹೋಗೋದು ಭಗವತ್ ಶಕ್ತಿಯ ಅಥವಾ ಆ ಒಂದು ದಿವ್ಯ ಚೈತನ್ಯದ ಎದುರಿನಲ್ಲಿ ನಾನು ಕುಬ್ಜ. ಪಂಚಮಂಗೇಶ್ವರಯರದ್ದು ಒಂದು ಮಾತಿದೆ, ಏರುವನು ರವಿ ಏರುವನು, ಬಾನಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು. ಜೀವನದಲ್ಲಿ ಲೌಕಿಕ ಸಾಧನೆಯಲ್ಲಿ ಎಷ್ಟೇ ಎತ್ತರದ ಮಟ್ಟಕ್ಕೆ ನಾನು ಹೋಗಿದ್ದರೂ ಕೂಡ ಆ ಒಂದು ದೈವಶಕ್ತಿಗೆ, ಗುರುಶಕ್ತಿಗೆ ಅಥವಾ ವಿಶ್ವಶಕ್ತಿಗೆ, ಆ ವಿರಾಟ್ ಶಕ್ತಿಯ ಮುಂದೆ ನಾನು ಯಕ್ಕಶ್ಚಿತ್ ಕ್ರಿಮಿ ಅಥವಾ ಅದಕ್ಕಿಂತಲೂ ಕೆಳಗಿನವನು ಅನ್ನೋದು ಗೊತ್ತಿರಬೇಕು ನಮಗೆ. ಯಾಕೆ ಅಂತಂದರೆ ಒಂದು ಮಾತನ್ನು ಕನ್ನಡದಲ್ಲಿ ಹೇಳ್ತಾರೆ, ಕವಿಗಳು ಹೇಳಿರುವಂಥ ಮಾತು, ಒಂದು ಮಗುವಿನ ನಗುವನ್ನು ನೋಡಿದಾಗ ಭಗವಂತ ಎಷ್ಟು ಕರುಣಾಮಯಿ ಅಂತ ಅನ್ನಿಸ್ತದೆ. ಅದೇ ಪ್ರಾಯಕ್ಕೆ ಬಂದಿರತಕ್ಕಂಥ 38-40 ವರ್ಷದಲ್ಲಿ ಸಮಾಜದಲ್ಲಿ ಒಳ್ಳೆ ಸ್ಥಾನ, ಮಾನ, ಹೆಸರು, ಆ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ, ದುಡ್ಡು, ಕಾಸು, ಸಂಪತ್ತು ಎಲ್ಲವನ್ನು ಗಳಿಸ್ಕೊಂಡು ಜನ ಇನ್ನೂ ಬೇಕು ಬೇಕು ಅಂತ ಬಯಸ್ತಾ ಇದ್ದಂಗೆನೆ ಯಾವ ಕಾರಣವೂ ಇಲ್ಲದೆ ಫಟ್ ಅಂತ ಒಬ್ಬ ಮನುಷ್ಯ ಸತ್ತಾಗ ಆವಾಗ ಅನ್ನಿಸ್ತದೆ ಭಗವಂತ ಸಂಪೂರ್ಣ ಹಿಡಿತವನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಎಂಥದ್ದೇ ಪ್ರಚಂಡ ಆಗಲಿ, ಎಷ್ಟೇ ದೊಡ್ಡ ಶಕ್ತಿಶಾಲಿಯಾಗಿರಲಿ, ದುಡ್ಡಿನಲ್ಲಿ ಆರ್ಥಿಕ ಶಕ್ತಿ ಇರ್ಬೋದು, ದೇಹ ಬಲ ಇರ್ಬೋದು, ಬುದ್ಧಿ ಬಲ ಇರ್ಬೋದು, ಜನಬಲ ಇರ್ಬೋದು, ಅಧಿಕಾರ ಬಲ ಇರ್ಬೋದು, ಏನೂ ಇರ್ಬೋದು. ಆದರೆ ಅವನು ಒಂದು ಸಾರಿ ಚಿಟಿಕೆ ಹೊಡೆದ ಅಂದರೆ ಇಲ್ಲಿರ್ತಕ್ಕಂಥದ್ದೆಲ್ಲ ವ್ಯರ್ಥ, ಉಫ್ ಅಂದಾಗಿ ಗಾಳಿಗೆ ಹಾರೋದಾಗಿ ಹೋಗ್ಬಿಡ್ತದೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಪ್ರಚಂಡ ಶಕ್ತಿ ಅದು ದೈವ ಅಂತಕ್ಕಂಥದ್ದು. ಹಾಗಾಗಿ ನಾವು ಅಲ್ಲಿ ಹೋಗೋದು ಯಾಕೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ದುಸ್ಥಿತಿಯಿಂದ ಹೊರಗೆ ಬರಲಿಕ್ಕಾಗಿ ಹೋಗಿರ್ತೀವಿ. ಹಾಗಾಗಿ ಕ್ಷೇತ್ರಗಳಲ್ಲಿ ಹೋದಾಗ ಅನೇಕರಿಗೆ ನಾನು ಯಾರು ಗೊತ್ತಾ, ನಾನು ಅಂಥವನು, ನಾನು ಇಂಥವನು ಹೇಳಿ ಲೌಕಿಕದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ವಿಷಯವನ್ನು ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಇದು ಮೂರ್ಖತನ. ಹಾಗಾಗಿ ಈ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಗುರುಕ್ಷೇತ್ರಗಳಿಗೆ ಹೋದಾಗ ಎಲ್ಲೇ ಆದರೂ ಕೂಡ ಡೌನ್ ಟು ಅರ್ತ್, ನಾನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ದರೂ ಗುರುವೇ ನಿನ್ನೆದುರಿಗೆ ನಾನು ಬಗ್ಗಿದ್ದೇನೆ, ನನ್ನ ಜೀವನದಲ್ಲಿ ನಾನು ಇಂತಿಂತಹ ತಪ್ಪುಗಳನ್ನು ಮಾಡಿದ್ದೇನೆ, ದಯಮಾಡಿ ನನ್ನ ತಪ್ಪುಗಳನ್ನೆಲ್ಲ ಮನ್ನಿಸಿ ನನ್ನ ಪಾಪಗಳು ಪರಿಹಾರವಾಗುವಂತೆ ಅನುಗ್ರಹಿಸಿ ಅಂತ ಕೇಳಿ ಅಲ್ಲಿ ಇದ್ದು ನೀಚ ಸೇವೆ ಅಂದರೆ ನೆಲ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಅಥವಾ ಕೊಟ್ಟಿಗೆ ಕ್ಲೀನ್ ಸ್ವಚ್ಛ ಮಾಡುವಂಥದ್ದು, ಹಸುಗಳ ಮೈ ತೊಳೆಯುವಂಥದ್ದು ಇರ್ಬೋದು, ತರಕಾರಿ ಹೆಚ್ಚೋದು, ಕಾಯಿ ತುರಿಯೋದು, ಬಡಿಸೋದು, ಎಲೆ ಎತ್ತೋದು ಇತ್ಯಾದಿ ಸೇವಾ ಕಾರ್ಯಗಳನ್ನು ಮಾಡಬೇಕು. ಕ್ಷೇತ್ರಗಳಿಗೆ ಹೋದಾಗ ಇವೆಲ್ಲ ಬಹಳ ಮಹತ್ವವನ್ನು ಕೊಡುತ್ತೆ. ಯಾಕೆ ಅಂತಂದರೆ ಆ ಕ್ಷೇತ್ರದ ವ್ಯವಸ್ಥೆ ಹಾಗೆ. ಅಲ್ಲಿ ಹೋದವರು ಆ ರೀತಿಯಾಗಿ ಸೇವೆಯನ್ನೇ ಮಾಡಬೇಕೇ ಹೊರತು ಅದು ಬಿಟ್ಟು ನಾನು ಅಲ್ಲಿಂದ ಬಂದಿದ್ದೇನೆ, ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಇವೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಉದಾಹರಣೆ, ಗಾಣಗಾಪುರದಲ್ಲಿ ಎಂಥ ದೊಡ್ಡ ಕೋಟ್ಯಾಧಿಪತಿಯೇ ಹೋದರೂ ಮಧ್ಯಾಹ್ನದ ಊಟವನ್ನು ಅವನು ಭಿಕ್ಷೆ ಬಡಿಯೇ ಮಾಡಬೇಕು.
ಅದೇ ಅಲ್ಲಿಯ ಇರ್ತಕ್ಕಂತಹ ಕ್ಷೇತ್ರದ ಒಂದು ವಿಧಿ. ಹಾಗಾಗಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಾವು ತಗ್ಗಿ ಬಗ್ಗಿ ನಡ್ಕೊಂಡು ಗುರುವಿನಿಂದ ಅನುಗ್ರಹವನ್ನು ಪಡ್ಕೊಂಡ ಪಕ್ಷದಲ್ಲಿ ನಾವು ಅದುವರೆಗೆ ಎಲ್ಲಿಗೆ ಯಾವಾಗ ನಾವು ಅಲ್ಲಿ ಹೋಗಿ ಈ ಒಂದು ಕ್ಷೇತ್ರ ವಿಧಿಗಳನ್ನೆಲ್ಲ ಮಾಡಿ ಅಲ್ಲಿ ಕನಿಷ್ಠ ಪಕ್ಷ 3 ರಾತ್ರಿ ಅಲ್ಲಿ ಉಳಿಯುವ ರೀತಿಯಲ್ಲಿ ಹೋಗಬೇಕು. ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ಶಕ್ತ್ಯಾನುಸಾರ ವಸ್ತುಗಳನ್ನು ಕೂಡ ಅರ್ಪಣೆ ಮಾಡಬೇಕು. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ನಮ್ಮದೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಲಿ ಅಲ್ಲಿ ಬೇಕಾದ್ರೆ ಉಳಿದಿದ್ದೀವಿ ಹೇಳೋರು 3 ಹೊತ್ತು ಕಂಠಮಟ್ಟ ಕತ್ತರಿಸ್ಕೊಂಡು ಪುಷ್ಕಳವಾಗಿ ಊಟ ಮಾಡಿ ತೇಗ್ತಾ ಆರಾಮಾಗಿ ಹೋಗಿ ರೂಮ್ನಲ್ಲಿ ವಿಶ್ರಾಂತಿ ಮಾಡಿಕೊಂಡು ಅಲ್ಲಿಂದ ಎದ್ಕೊಂಡು ಸೀದಾ ನಮ್ಮಷ್ಟು ನಾವು ಹೊರಟ್ಕೊಂಡು ಬರ್ತೇವೆ. ಹಾಗೆ ಮಾಡಲೇಬಾರ್ದು. ಪುಣ್ಯಕ್ಷೇತ್ರಕ್ಕೆ ಯಾವಾಗಲೇ ನಾವು ಹೋದರೂ ಕೂಡ ನಾವು ಅಲ್ಲಿ ಎಷ್ಟು ಹೊತ್ತು ಉಳಿದಿದ್ದೇವೆ, ಅಲ್ಲಿ ಎಷ್ಟು ಆಹಾರವನ್ನು ತಿಂದಿದ್ದೇವೆ, ಅದಕ್ಕಾಗಿ ನಾವು ಎಷ್ಟು ವ್ಯಯ ಮಾಡಬೇಕಾಗಿತ್ತು ಹೊರಗಡೆ ಇದ್ದರೆ ಇತ್ಯಾದಿಗಳು ಚಿಂತನೆಯನ್ನು ಮಾಡಿಕೊಂಡು ಅಷ್ಟು ಕಾಲದ ನಮ್ಮ ಆಹಾರದ ವ್ಯವಸ್ಥೆಯನ್ನು ಮಾಡಿರುವಂತಹ ಕ್ಷೇತ್ರಕ್ಕೆ ಅಷ್ಟು ಪ್ರಮಾಣದ ಹಣವನ್ನು ಹಾಕಿ ಬರಬೇಕು ನಾವು. ಅದ್ಯಾಕೆ ಸ್ವಾಮಿ ಹಣ ಹಾಕಿ ಬರಬೇಕು? ಅವರು ಫ್ರೀಯಾಗಿ ಊಟ ಹಾಕುವಾಗ ನಾವು ಊಟ ಮಾಡ್ಕೊಂಡು ಬರೋದು ಬಿಟ್ಕೊಂಡು ನಾವು ಯಾಕೆ ಹಣ ಹಾಕಬೇಕು ಅಂದರೆ, ಯಾವುದೇ ಕ್ಷೇತ್ರ ಸ್ವತಂತ್ರವಾಗಿ ಉತ್ಪತ್ತಿ ಮಾಡೋದಿಲ್ಲ. ಅಲ್ಲಿ ಹೋಗ್ತಕ್ಕಂಥವ್ರು ನಮ್ಮ ನಿಮ್ಮಂಥ ಭಕ್ತಾದಿಗಳೇ ಹೋಗೋದು. ಅಲ್ಲಿ ಹೋದವರು ಅವರು ಸಮರ್ಪಣೆ ಮಾಡುವಾಗ ಏನು ಹೇಳಿ ಸಮರ್ಪಣೆ ಮಾಡಿರ್ತಾರೆ? ಯಾವುದೋ ಒಂದು ದೋಷ ಪರಿಹಾರವಾಗಲಿ, ಯಾವುದೋ ಒಂದು ನನಗಿರೋ ಸಮಸ್ಯೆ ಪರಿಹಾರ ಆಗಲಿ, ನಾನೇನೋ ಒಂದು ಅನಾಚಾರ ಮಾಡಿದ್ದೇನೆ, ಅಥವಾ ನನ್ನಿಂದ ಏನೋ ಒಂದು ಕೆಟ್ಟದ್ದಾಗಿದೆ, ಅಥವಾ ನನಗೆ ಈ ಥರದೊಂದು ಗ್ರಾಚಾರ ಇದೆ, ಅಥವಾ ನಮ್ಗೆ ಈ ಥರದೊಂದು ಪೀಡೆ ಇದೆ, ಇವೆಲ್ಲ ಸಮಸ್ಯೆಗಳು ಪರಿಹಾರವಾಗೋದಕ್ಕೆ ಇದು ಕಾರಣವಾಗಲಿ ಅಂತ ಒಪ್ಪಿಸಿರ್ತಾನಲ್ವ. ಅಂದರೆ ಏನಾಯಿತು? ಅವನ ಕಷ್ಟದಿಂದ ಅವನು ಸಂಪಾದನೆ ಮಾಡಿರ್ತಕ್ಕಂಥ ದ್ರವ್ಯವನ್ನು ಕ್ಷೇತ್ರದಲ್ಲಿ ಒಪ್ಪಿಸಿದಾಗ ಅವನ ಪಾಪ ರೂಪದಲ್ಲಿ ಅದನ್ನು ಅರ್ಪಣೆ ಮಾಡಿರ್ತಾನೆ. ಆ ಅರ್ಪಿತವಾಗಿರ್ತಕ್ಕಂಥ ವಸ್ತುವಿನಿಂದಲೇ ಆ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅಕ್ಕಿಯೋ ಬೇಳೆಯೋ ಗ್ಯಾಸೋ ಮತ್ತೊಂದೋ ವಸ್ತುಗಳನ್ನು ಅವರು ತರಲೇಬೇಕಾಗ್ತದೆ. ಕ್ಷೇತ್ರವನ್ನು ಮೇಂಟೈನ್ ಮಾಡಬೇಕಲ್ಲ, ನಿರ್ವಹಣೆ ಮಾಡೋದಕ್ಕೋಸ್ಕರವಾಗಿ ಅವರು ಅದನ್ನು ಮಾಡಲೇಬೇಕು. ಹಾಗೆ ಮಾಡಿದಾಗ ನಾವು ಹೋಗಿ ಏನು ಮಾಡ್ತೇವೆ? ಅಲ್ಲಿ ಅದನ್ನು ಪಕ್ವವಾಗಿರ್ತಕ್ಕಂಥ ಆಹಾರಗಳನ್ನು ನಾವಲ್ಲಿ ತಿಂತೇವೆ, ಬೇಯಿಸಿರ್ತಕ್ಕಂಥ ಆಹಾರಗಳನ್ನು ಅಲ್ವಾ. ಅವಾಗೇನಾಯಿತು? ಯಾವ ವ್ಯಕ್ತಿ ತನ್ನ ಪಾಪ, ತನ್ನ ದೋಷ, ತನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗಲಿ ಅಂತ ಅರ್ಪಣೆ ಮಾಡಿ ಬಂದಿದ್ನೋ, ಅವನು ಅರ್ಪಣೆ ಮಾಡಿ ಬಂದಿರತಕ್ಕಂಥ ಆ ವಸ್ತುಗಳಿಂದ ನಿರ್ಮಾಣವಾದ ಆಹಾರವನ್ನು ನಾವು ತಿಂದ ಮೇಲೆ ಆ ದೋಷವನ್ನು ಕಳ್ಕೊಳ್ಳೋದಕ್ಕೆ ಅದರ ಹಣ ಎಷ್ಟಿರ್ಬೋದು ಅದರ ಅಂದಾಜಿನ ಮೇಲೆ ನಾವು ಹಾಕದೇ ಇದ್ದರೆ ಏನಾಗ್ತದೆ? ಆ ದೋಷವನ್ನು ನಾವು ಹೊತ್ಕೊಂಡು ಬಂದಂಗೆ ಆಗ್ತದೆ ಅಷ್ಟೇ. ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನಿಮ್ಮ ಪಾಪ ಪರಿಹಾರಕ್ಕಾಗಿ ಹೋಗಿ, ಕ್ಷೇತ್ರ ಯಾತ್ರೆ ಅಂತ ಹೋಗಿ, ಪುಣ್ಯ ಸಂಪಾದನೆ ಅಂತ ಹೋಗಿ, ಯಾವುದಕ್ಕೆ ಬೇಕಾದರೂ ಕ್ಷೇತ್ರಕ್ಕೆ ಹೋಗಿ. ಆದರೆ ನೀವು ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ ನಂತರ ಆ ಪ್ರಸಾದಕ್ಕೇನು ವ್ಯಾಲ್ಯೂ ಕೊಟ್ಟೋಕ್ಕೆ ಸಾಧ್ಯ ಇಲ್ಲ. ಪ್ರಸಾದವೇ. ಆ ಪ್ರಸಾದ ನಿರ್ಮಾಣಕ್ಕಾಗಿ ಬಳಕೆಯಾದ ವಸ್ತು ಯಾವುದೋ ಒಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ ನೀವು ಆ ಒಂದು ಪ್ರಸಾದಕ್ಕೆ ಸಂಬಂಧಪಟ್ಟು ಎಷ್ಟು ಹಣ ಖರ್ಚಾಗ್ಬೋದು ಅಂತ ಅಂದಾಜು ಏನಿರ್ತದೆಯಲ್ಲ, ಅಷ್ಟು ಹಣವನ್ನು ಅಲ್ಲಿ ಕಾಣಿಕೆಯ ರೂಪದಲ್ಲಿ ಅರ್ಪಣೆ ಮಾಡದೇ ಬರ್ತಕ್ಕಂಥದ್ದು ಸರಿ ಅಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆ ಮಾಡಿ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹವನ್ನು ಪಡ್ಕೊಳ್ಳಿ ಅನ್ನೋದು ನಮ್ಮ ಅಪೇಕ್ಷೆ. ಗುರುಗಳೇ, ಸುನಂದ ಅನ್ನೋರು ಮಂಡ್ಯದಿಂದ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಮಗನಾದ ಪ್ರವೀಣ್ ಕುಮಾರ್ ಅವರ ಬಗ್ಗೆ ಕೇಳಬೇಕು ಅಂತ. ಗುರುಜಿ ನಮಸ್ತೆ, ಬಹಳ ಸೊಗಸಾಗಿ ಮೂಡ್ ಬರ್ತಿದೆ ಕಾರ್ಯಕ್ರಮ, ಧನ್ಯವಾದಗಳು. ಹೀಗೆ ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಹೋಗಿ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಸುನಂದ ಅವರೇ, ಧನ್ಯವಾದಗಳಮ್ಮ. ಇನ್ನು ಗುರುಗಳೇ, ಇವನಿಗೆ ಮನೆಯಲ್ಲಿ ಜವಾಬ್ದಾರಿ ಇಲ್ಲ, ವ್ಯಸನಕ್ಕೆ ದಾಸ ಆಗಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ, ಹೇಗೆ ಇದರಿಂದ ಆಚೆ ತರೋದು ಅಂತ ಕೇಳ್ತಿದ್ದಾರೆ. ಸುನಂದ ಅವರು ಕಳಿಸಿರೋದು, ಮಗನ ಹೆಸರು ಪ್ರವೀಣ. ಜಾತಕದ ಪ್ರಕಾರ ಇದು ಮಿಥುನ ಲಗ್ನದ ಜಾತಕ ಮತ್ತು ಮಘ ನಕ್ಷತ್ರದ ಜಾತಕ. ಬಹಳ ವಿಚಿತ್ರವಾಗಿರತಕ್ಕಂಥ ಒಂದು ಯೋಗ ಇದು. ಕಾರಣ ಏನು ಅಂತಂದರೆ, ಈ ಒಂದು ಜಾತಕದಲ್ಲಿ ಮಿಥುನ ಲಗ್ನದಲ್ಲಿ ಬುಧಾದಿತ್ಯ ಯೋಗ ಉಂಟು, ದ್ವಿತೀಯದಲ್ಲಿ ಭೃಗ್ವಂಗಾರಕ ಯೋಗ ಉಂಟು, ಮತ್ತು ತೃತೀಯದಲ್ಲಿ ಚಂದ್ರಕೇತು ಯೋಗ ಉಂಟು. ಈ 3 ಯೋಗಗಳೇ ಒಬ್ಬ ಮನುಷ್ಯನನ್ನು ವೃದ್ಧಿ ಮಾಡಲಿಕ್ಕೂ ಮತ್ತು ಕ್ಷಯ ಮಾಡಲಿಕ್ಕೂ ಕೂಡ ಯೋಗ್ಯವಾಗಿರ್ತಕ್ಕಂಥವು ಅಂತ ಹೇಳಬಹುದು. ಇದರಲ್ಲಿ ಈ ಯೋಗಗಳು ಚೆನ್ನಾಗಿ ಕೆಲಸ ಮಾಡೋದಾದ್ರೂ ದಶಾಭುಕ್ತಿಗಳ ಕಾಲದಲ್ಲಿ ಈ ಮನುಷ್ಯನನ್ನು ದಾರಿ ತಪ್ಪಿಸ್ತವೆ. ಕಾರಣ ಏನು ಅಂತಂದರೆ, ಈ ಯೋಗದಲ್ಲಿ, ಈ ಜಾತಕದಲ್ಲಿ ಶುಕ್ರಮಂಗಳ ಯೋಗ 2ನೇ ರಾಶಿಯಲ್ಲುಂಟು. 2ನೇ ರಾಶಿ ಅಂತಂದರೆ ಮಾತು, ಬಾಯಿ, ಅಥವಾ ಬಾಯಿಯ ಮೂಲಕ ಮಾಡಬಹುದಾಗಿರ್ತಕ್ಕಂಥ ಬೇರೆ ಬೇರೆ ಚಟಗಳು,
ಹವ್ಯಾಸಗಳು, ವ್ಯಸನಗಳು ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾವಾಗ ಅದಕ್ಕೆ ಸಂಬಂಧಪಟ್ಟು ಶುಕ್ರನ ದಶೆ ಬರ್ತದೆ, ಬೇರೆ ಬೇರೆ ರಾಶಿಗಳಲ್ಲಿ ಇರ್ತಕ್ಕಂಥ ಸ್ಥಿತಿಯಾಗಿದ್ದರೆ ಆಗ ಅದರ ಫಲ ಬೇರೆ ಆಗಿತ್ತು. ಆದರೆ ಇಲ್ಲಿ ಏನಾಗಿದೆ, ಮಿಥುನ ಲಗ್ನಕ್ಕೆ ಈಗ ಪ್ರಸ್ತುತದಲ್ಲಿ ನಡೀತಿರ್ತಕ್ಕಂಥದ್ದು ಚಂದ್ರದಶ ಮತ್ತು ಬುಧ ಭುಕ್ತಿ ನಡೀತಾ ಇದೆ. ಈಗ 2025 ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ವ್ಯಕ್ತಿ ಏನಿದ್ದಾನೆ, ಈತ ಕೆಲವು ದಿವಸಗಳಿಂದ, ಅದರಲ್ಲೂ ವಿಶೇಷವಾಗಿ ಚಂದ್ರದಶೆ ಆರಂಭ ಆದಾಗಿನಿಂದ ರಾಹುಕೇತುಗಳ ಯುತಿ, ಶನಿಯ ದೃಷ್ಟಿ ಮತ್ತು ನೀಚ ಮಂಗಳ ಇರತಕ್ಕಂತಹ ಒಂದು ಸ್ಥಿತಿ ಏನಿದೆಯಲ್ಲ, ಈ ಸ್ಥಿತಿ ಇರೋದರಿಂದ ಚಂದ್ರದಶೆ ಆರಂಭ ಆದಾರಿಂದ ಈ ಮನುಷ್ಯ ಮಾನಸಿಕವಾಗಿ ವಿಕ್ಷಿಪ್ತ ಆಗಿರುವಂಥ ರೀತಿಯಲ್ಲಿ, ಅಥವಾ ಇವತ್ತಿನ ಆಡು ಭಾಷೆಯಲ್ಲಿ ಹೇಳೋದಾದರೆ ಮೆಂಟ್ಲು ಆಡ್ದಂಗೆ ಆಡ್ತಾನೆ ಅವನು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಕ್ರೂರ ಮನೋಭಾವ ಕೂಡ ಬಂದಿರತಕ್ಕಂಥ ಲಕ್ಷಣಗಳು ಜಾತಕದ ಪ್ರಕಾರ ಕಾಣಿಸ್ತಾ ಇದೆ. ಹಾಗಾಗಿ ಇದು ಹವ್ಯಾಸಗಳೆಲ್ಲ ಕೂಡ ಇದು ಜನ್ಮಾಂತರದ ಶಾಪದಿಂದಲೂ ಕೆಲವು ಸಂದರ್ಭ ಬರುತ್ತೆ. ಸ್ವಭಾವ ಮತ್ತು ಪ್ರಭಾವ ಅಂಥೇಳಿ ಸ್ವಭಾವ ಕೂಡ ಈ ಜಾತಕದ್ದು ಸ್ವಲ್ಪ ಅದೇ ಥರದ್ದೇ ಇರೋದ್ರ ಜೊತೆಯಲ್ಲಿ ಪ್ರಭಾವ, ಸುತ್ತಮುತ್ತಲ ವಾತಾವರಣದ ಪ್ರಭಾವ, ಮಿತ್ರರ ಪ್ರಭಾವ, ಕೌಟುಂಬಿಕವಾದ ಪ್ರಭಾವ, ಆಹಾರದ ಪ್ರಭಾವ, ಹವ್ಯಾಸಗಳ ಪ್ರಭಾವ, ಈ ಎಲ್ಲ ರೀತಿಯ ಪ್ರಭಾವಗಳು ಕೂಡ ಸ್ವಭಾವವನ್ನು ತಿದ್ದತಕ್ಕಂಥದ್ದು. ಸ್ವಭಾವವು ದುರತಿಕ್ರಮ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಹುಡುಗನಿಗೆ ದಶಾಭುಕ್ತಿಯಲ್ಲೂ ಕೂಡ ಸಮಸ್ಯೆ ಉಂಟು. ಇದು ಒಂದೆರಡು ವಿಚಾರಗಳಲ್ಲ, ನಾನು ಹೇಳಿದ್ನಲ್ಲ, ಬುಧಾದಿತ್ಯ ಯೋಗ, ಭೃಗ್ವಂಗಾರಕ ಯೋಗ ಮತ್ತು ಚಂದ್ರಕೇತು ಯೋಗ, ಈ ಮೂರು ಯೋಗಗಳು ಸ್ವಲ್ಪ ಕ್ರೂರವಾಗಿರೋದ್ರಿಂದ ಜನ್ಮಾಂತರದ ಶಾಪ ಉಂಟು ಅಂತ ಅರ್ಥ. ಆ ಒಂದು ಶಾಪವನ್ನು ಸರಿ ಮಾಡಿಕೊಳ್ಬೇಕು. ಶಾಪೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಈ ಹಿಂದೆ ಒಂದು ಮಾತನ್ನು ಹೇಳಿದ್ದೇನೆ ನಾನು. ಗುಲ್ಬರ್ಗಾ ಸಮೀಪದಲ್ಲಿರ್ತಕ್ಕಂತಹ ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸೇವಾದಿಗಳನ್ನು ಮಾಡಿ ಬಂದಾಗ ಶಾಪೋದ್ಧಾರವಾಗ್ತದೆ, ಶಾಪ ಪರಿಹಾರವಾಗ್ತದೆ ಅಂತ ಹೇಳಿದ್ದೆ. ಕನಿಷ್ಠ 16 ದಿನಗಳ ಪರ್ಯಂತರವಾದರೂ ಈ ಹುಡುಗನನ್ನು ಕರ್ಕೊಂಡು ಹೋಗಿ ಗಾಣಗಾಪುರದಲ್ಲಿ ಸೇವೆ ಮಾಡಿಸಿದ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ದೋಷ ಪರಿಹಾರವಾಗ್ತದೆ ಮತ್ತು ಈತನಿಗೆ ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಬರತಕ್ಕಂಥ ಅಪಾಯಗಳಿಂದ ಈತನನ್ನು ಬಚಾವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದಾಗಲಿ. ಗುರುಗಳ ಇವತ್ತಿನ ಪ್ರಶ್ನೆಯನ್ನ ಆನಂದ್ ಅನ್ನೋರು ಕೇಳ್ತಾ ಇದ್ದಾರೆ ಅವರ ಮಗಳ ಬಗ್ಗೆ. ಮಗಳು ಜಾಹ್ನವಿ, ಹುಟ್ಟಿರುವಂತಹ ದಿನಾಂಕ 31/7/2015, ಸಮಯ 9:38 ಬೆಳಗ್ಗೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿರುವಂಥದ್ದು ಅಂತ. ಗುರುಗಳೇ, ಇವಳು ಹುಟ್ಟಿದಾಗಿಂದಲೂ ಕೂಡ ಒಂದಿಲ್ಲೊಂದು ಆರೋಗ್ಯದ ಸಮಸ್ಯೆ ಕಾಣ್ತಾನೆ ಇರುತ್ತೆ. ಯಾಕೆ ಗುರುಗಳೇ ಪದೇ ಪದೇ ಹುಷಾರ್ ತಪ್ಪುತ್ತೆ ಮಗು ಅಂತ ಕೇಳ್ತಿದ್ದಾರೆ. ಏನು ಮಾಡಿಸ್ಬೇಕು ಅಂತ. ಆನಂದ್ ಅವರೇ, ನೀವು ಕಳಿಸಿರ್ತಕ್ಕಂಥದ್ದು ನಿಮ್ಮ ಮಗುವಿನ ಜಾತಕ, ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ಕರ್ಕಾಟಕ ಲಗ್ನ ಮತ್ತು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಜನ್ಮ ಆಗಿರ್ತಕ್ಕಂಥದ್ದು. ಆರಂಭದಲ್ಲಿರ್ತಕ್ಕಂಥದ್ದು ಸೂರ್ಯನ ದಶೆ ಈಗ ಚಂದ್ರ ದಶೆಯ ಅಂತ್ಯಭಾಗದಲ್ಲಿದೆ. ಅಂದರೆ ಚಂದ್ರ ದಶೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಈ ಆಗಸ್ಟ್ ತಿಂಗಳ 25ನೇ ತಾರೀಕಿಗೆ ಚಂದ್ರನ ದಶೆ ಮುಕ್ತಾಯವಾಗಿ ಮಂಗಳನ ದಶೆ ಬರ್ತದೆ. ಇದು ಪೌರ್ಣಮಿ ಜನನವಾಗಿರ್ತಕ್ಕಂತಹ ಮಗು. ಪೌರ್ಣಮಿ ಜನನ ಆದರೂ ಏನು ಮಹಾದೋಷವಾಗಿ ಗುರುಗಳೇ? ಖಂಡಿತ ದೋಷ ಅಲ್ಲ. ಪೌರ್ಣಮಿ ಜನನದಿಂದ ಯಾವ ದೋಷವೂ ಇಲ್ಲ. ಆದರೆ ಈ ಜಾತಕದಲ್ಲಿ ಏನಾಗಿದೆ, ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶನಿ ಏನಿದಾನಲ್ಲ, ಆ ಶನಿಯ ಸ್ಥಿತಿ ಅಂತಕ್ಕಂಥದ್ದು ಶುಭ ಸ್ಥಿತಿಯಾಗಿಲ್ಲ. ಶನಿಯ ದೃಷ್ಟಿ ಚಂದ್ರನಿಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಶನಿ ಭಾಗ್ಯಬಾಧಕನಾಗಿರ್ತಕ್ಕಂಥ ಒಂದು ದೋಷ. ಪಂಚಮಾರಿಷ್ಟವನ್ನು ಉತ್ಪತ್ತಿ ಮಾಡಿ ಭಾಗ್ಯಬಾಧಕನಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ಜಲ ಅಂದರೆ ಪದೇ 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 ಆರೋಗ್ಯ, ವೈರಲ್ ಫೀವರು ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಕಿರಿಕಿರಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ಇದು ಸ್ವಲ್ಪ ಮಟ್ಟಿನ ಕಾಳಸರ್ಪ ದೋಷವನ್ನು ಕೂಡ ಕೊಡ್ತದೆ. ಹಾಗಾಗಿ ಒಂದು ಸಾರಿ ನಿಮ್ಮ ಕುಟುಂಬ ಪ್ರಶ್ನೆಯನ್ನು ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಪಂಚಮದಲ್ಲಿರ್ತಕ್ಕಂಥದ್ದು ಮತ್ತು ಕೇತು, ಶನಿ, ರವಿ, ಬುಧ, ಚಂದ್ರ ಇತ್ಯಾದಿ ಗ್ರಹಗಳು, ಒಟ್ಟಾರೆ 6 ಗ್ರಹಗಳು ಬಾಧಕರು ಈ ಜಾತಕಕ್ಕೆ. ಈ ಥರದ ಯೋಗ ಬಹಳ ಅಪರೂಪದ ಜಾತಕದಲ್ಲಿ ಬರ್ತಕ್ಕಂಥದ್ದು. 6 ಗ್ರಹಗಳು ಬಾಧಕರು. ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ಲಗ್ನ,
ಪಂಚಮ ಮತ್ತು ಭಾಗ್ಯಸ್ಥಾನವನ್ನು ತ್ರಿಕೋಣ ಅಂತ ಹೇಳ್ತೇವೆ. ಈ ತ್ರಿಕೋಣದಲ್ಲಿ ಬಾಧೆ ಅಂತಕ್ಕಂಥದ್ದು ತೀವ್ರತರವಾಗಿರ್ತಕ್ಕಂಥದ್ದಾದ್ದರಿಂದ ಒಂದು ಕೌಟುಂಬಿಕ ಪ್ರಶ್ನೆ ಕೌಟುಂಬಿಕ ಆರೂಢ ಪ್ರಶ್ನೆಯನ್ನು ಇಡಿಸಿ ಅಲ್ಲಿ ಏನೋ ಬಾಧೆ ಬೇರೆ ಇದೆ, ಇದು ಜಾತಕದಲ್ಲಿರ್ತಕ್ಕಂಥ ಯೋಗಗಳಿಂದ ಆ ಮಗುವಿಗೆ ಆ ಸಮಸ್ಯೆ ಬಂದಿದ್ದಲ್ಲ. ಅಷ್ಟು ತೀವ್ರತರ ಯೋಗಗಳು ಕಾಣಿಸೋದಿಲ್ಲ ಜಾತಕದಲ್ಲಿ. ಆದರೆ ಜಾತಕದಲ್ಲಿ ತ್ರಿಕೋಣದಲ್ಲಿ ಸಮಸ್ಯೆ ಇರೋದರಿಂದ ಕೌಟುಂಬಿಕವಾದ ಯಾವುದೋ ಒಂದು ದೊಡ್ಡ ದೋಷ ಇದೆ, ಕುಟುಂಬಕ್ಕೆ ಬಾಧಿಸ್ತಾ ಇದೆ ಅಂತ ಕಾಣಿಸ್ತದೆ. ಯಾವುದೋ ಶಾಪವೋ ದೋಷವೋ ಇತ್ಯಾದಿ ಸಂಬಂಧಪಟ್ಟು ಕಾಣಿಸ್ತದೆ. ಹಾಗಾಗಿ ಆ ಒಂದು ಏನು ಅಂತ ತಿಳ್ಕೊಂಡು ಅದಕ್ಕೆ ನಿವೃತ್ತಿಯನ್ನು ಮಾಡ್ಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೀವು ಕೂಡ ಪ್ರಶ್ನೆಯನ್ನು ಕಳಿಸಬಹುದು. ನಮ್ಮ ಒಂದು ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ, ಹಾಗೆ ಇಮೇಲ್ ಐಡಿಗೂ ಕೂಡ ಕಳಿಸಬಹುದು. ತಾವು ಪತ್ರದ ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಅದರ ಜೊತೆಗೆ ನಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನು ಯೂಟ್ಯೂಬ್ ವಾಹಿನಿಯಲ್ಲಿ ಕೂಡ ತಾವು ನೋಡಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸದಾ ನೋಡಬಹುದು ನಮ್ಮ ಕಾರ್ಯಕ್ರಮಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಅಂತ ಹೇಳಿ ಧನ್ಯವಾದಗಳು ಗುರುಗಳೇ. ಉತ್ತಮ ವಿಚಾರಗಳನ್ನು ಪ್ರತಿದಿನವೂ ತಿಳಿಸ್ಕೊಡ್ತಿದ್ದೀರಾ. ಹೀಗೆ ಮುಂದುವರಿಲಿ ನಿಮ್ಮ ಪಯಣ ನಮ್ಮೊಂದಿಗೆ ಅಂತ ಹೇಳ್ತಾ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕೂಡ ಶುಭವನ್ನೇ ಉಂಟು ಮಾಡಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಅಣುವಿನಲ್ಲೂ ಕನ್ನಡತನವನ್ನು ಸಾದರಪಡಿಸ್ತಿರುವಂತಹ ನಮ್ಮ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.